ನಮ್ಮ ಬಾಡಿಲಿ ಪ್ರೆಗ್ನೆನ್ಸಿ ಆಗ್ಬೇಕಂದ್ರೆ ಎಲ್ಲಾ ನಾರ್ಮಲ್ ಇರಬೇಕು. ಹಿಂದಿನ ಕಾಲದಲ್ಲಿ ಅಷ್ಟು ಬೇಗ ಚೆಕ್ ಮಾಡ್ಕೊಳ್ದಲ್ಲೇ ಇರ್ಬೋದು. ಸೊ ಇವಾಗ ಚೆಕ್ ಮಾಡ್ಕೊಂಡು ಪ್ರೆಗ್ನೆಂಟ್ ಇದ್ದಾರೆ ಅಂತ ಗೊತ್ತಾಗುತ್ತೆ, ಅದಾಗಿ 2-3 ದಿವಸಕ್ಕೆ ಬ್ಲೀಡಿಂಗ್ ಶುರು ಆಗ್ಬೋದು. ಅದನ್ನು ನಾವೊಂಥರ ಅಬಾರ್ಷನ್ ಥರನೇ ಅಂತೀವಿ. ಒಂದ್ಸರಿ ಪಾಸಿಟಿವ್ ಬಂದಮೇಲೆ, ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಮೇಲೆ ಬ್ಲೀಡಿಂಗ್ ಶುರು ಆದರೆ ಅದು ಅಬಾರ್ಷನ್ ಅಂತ ಅಂತೀವಿ. ಹೌದು, ಸುಮಾರು 100 ಜನ ಪ್ರೆಗ್ನೆಂಟ್ ಆದರೆ ಆಲ್ಮೋಸ್ಟ್ 15 ಜನದಲ್ಲಿ ಫಸ್ಟ್ ಟೈಮ್ ಅಬಾರ್ಷನ್ ಆಗೋ ಚಾನ್ಸಸ್ ಇದೆ. ಒಬ್ರೊಬ್ರಿಗೆ ಪೇನು, ಬ್ಲೀಡಿಂಗು ಎಲ್ಲ ಶುರುವಾಗುತ್ತೆ ಒಂದೇ ಸಾರಿಗೆ. ಬ್ಲೀಡಿಂಗ್ ಅಂದ್ರೆ ಚಿಕ್ಕ ಪುಟ್ಟ ಸ್ಮಾಲ್ ಬ್ಲೀಡಿಂಗ್ ಅಲ್ಲ, ತುಂಬಾ ಜಾಸ್ತಿ ಬ್ಲೀಡಿಂಗ್ ಆಗೋದು, ಕ್ಲಾಟ್ಸ್ ತರ ಪಾಸ್ ಆಗೋದು, ದೊಡ್ಡ ದೊಡ್ಡ ಗಡ್ಡೆ ಪಾಸ್ ಆಗೋದು ರಕ್ತದ್ದು. ಆಮೇಲೆ ಅದು ಏನೇ ಮಾಡಿದ್ರು ಸ್ಟಾಪ್ ಆಗಲ್ಲ, ಯಾವುದೇ ಟ್ಯಾಬ್ಲೆಟ್ ತೊಗೊಂಡ್ರು ಸ್ಟಾಪ್ ಆಗಲ್ಲ, ಬ್ಲೀಡಿಂಗ್ ಜಾಸ್ತಿ ಆಗೋದು, ಅದ್ರ ಜೊತೆ ಹೊಟ್ಟೆ ನೋವು ಕೂಡ ಇರುತ್ತೆ. ಇದನ್ನ ನಾವು ಇನ್ಎವಿಟಬಲ್ ಅಬಾರ್ಷನ್ ಅಥವಾ ಸ್ಪಾಂಟೇನಿಯಸ್ ಅಬಾರ್ಷನ್ ಅಂತ ಕರಿತೀವಿ. ಈಗ ಇಲ್ಲಿ ವಯಸ್ಸು ಮ್ಯಾಟರ್ ಆಗುತ್ತಾ ಅಂತ? ಯಾಕಂದ್ರೆ ಕೆಲವರು ತುಂಬಾ ಬೇಗ ಪ್ರೆಗ್ನೆಂಟ್ ಆಗ್ತಾರೆ ಸಣ್ಣ ವಯಸ್ಸಲ್ಲಿ, ಇನ್ ಕೆಲವರು ತುಂಬಾ ಲೇಟ್ ಆಗಿ ಪ್ರೆಗ್ನೆಂಟ್ ಆಗ್ತಾರೆ. ಸೊ ಇದು ಎರಡು ಬೇಗ ಆಗುವಂಥದ್ದು, ಲೇಟ್ ಪ್ರೆಗ್ನೆನ್ಸಿ, ಎರಡು ಮ್ಯಾಟರ್ ಆಗುತ್ತಾ ಅಬಾರ್ಷನ್ ಅಲ್ಲಿ ಅಂತ? ಪ್ರೆಗ್ನೆನ್ಸಿ ಪಾಸಿಟಿವ್ ಬರುತ್ತೆ, ಅವರು ಅಲ್ಟ್ರಾಸೌಂಡ್ ಮಾಡಿಸ್ತಾರೆ, ಒಂದೊಂದ್ಸರಿ ಹಾರ್ಟ್ ಬೀಟ್ ಕೂಡ ಬರುತ್ತೆ. 6 ವೀಕ್ಸಿಗೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ಸ್ಕ್ಯಾನ್ ಮಾಡಿಸಿದಾಗ. ಆದ್ರೆ ಅದು ಹಾಗೆ 2-3 ವಾರಕ್ಕೆ ಒಂದ್ ಸ್ವಲ್ಪ ಸ್ಪಾಟಿಂಗ್ ಸ್ಟಾರ್ಟ್ ಆಗ್ಬೋದು. ಅವಾಗ ಹೋಗ್ತಾರೆ ಅವರು ಡಾಕ್ಟರ್ ಹತ್ರ. ಇಲ್ಲಾಂದ್ರೆ ರೆಗ್ಯುಲರ್ ಫಾಲೋ ಅಪ್ಗೆ ಹೋದಾಗ 10-11 ವೀಕ್ಸ್ಗೆ ಆ ಮಗು ನೋಡಿದ್ರೆ ಬರೀ 6 ವೀಕ್ಸಿಗೆ ಎಷ್ಟು ಬೆಳೆದಿರ್ಬೇಕು ಅಷ್ಟು ಮಾತ್ರ ಬೆಳೆದಿರುತ್ತೆ. ಸೊ ಬೇಗ ಹಾರ್ಟ್ ಬೀಟ್ ಬಂದು ಹೋಗೋದನ್ನ ನಾವು ಮಿಸ್ಡ್ ಅಬಾರ್ಷನ್ ಅಂತ ಕರಿತೀವಿ. ಪಪ್ಪಾಯ ತಿಂದ್ರೆ ಪ್ರೆಗ್ನೆಂಟ್ ವುಮೆನ್ಗೆ ಅಬಾರ್ಷನ್ ಆಗುತ್ತೆ, ಅಥವಾ ಪೈನಾಪಲ್ ತಿಂದ್ರು ಅಷ್ಟು ಒಳ್ಳೇದಲ್ಲ ಪ್ರೆಗ್ನೆಂಟ್ ವುಮೆನ್ಗೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಡಾಕ್ಟರ್? ಯೂಶಲಿ ವಿತಿನ್ ದ ಫಸ್ಟ್ 3 ಮಂತ್ಸ್, ಮೆಜಾರಿಟಿ ಆಫ್ ದಿ ಅಬಾರ್ಷನ್ಸ್ ಫಸ್ಟ್ 3 ಮಂತ್ಸ್ ಒಳಗೆ ಆಗುತ್ತೆ. ಏನಾದ್ರೂ ಕಿಡ್ನೀಸ್ ಅಲ್ಲಿ ಅಥವಾ ಲಂಗ್ಸ್ ಅಲ್ಲಿ, ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಅವಾಗ ಗೊತ್ತಾಗುತ್ತೆ. ಸೊ ಅದೇನಾದ್ರೂ ಮೇಜರ್ ಇದ್ರೆ ಅದನ್ನ ಇನ್ವೆಸ್ಟಿಗೇಟ್ ಮಾಡಿ ಒಂದೊಂದ್ಸಾರಿ ಪ್ರೆಗ್ನೆನ್ಸಿ ಟರ್ಮಿನೇಟ್ ಮಾಡೋಕೆ ಹೇಳ್ತೀವಿ. ಸೊ ಮೆಂಟಲ್ ಕಂಡೀಷನ್ ಏನಾದ್ರೂ ಮ್ಯಾಟರ್ ಆಗತ್ತಾ? ಈಗ ಒಬ್ಬ ವುಮೆನ್ಗೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಅಲ್ಲಿನ ಫ್ರಸ್ಟ್ರೇಷನ್ ಇರ್ಬೋದು, ಫ್ಯಾಮಿಲಿ ಫ್ರಸ್ಟ್ರೇಷನ್ ಇರ್ಬೋದು. ಸೊ ಮೆಂಟಲಿ ಅವರು ಡೌನ್ ಆಗೋದ್ರಿಂದ ಅದು ಮಗುವಿನ ಮೇಲೆ ಅಥವಾ ಅವರ ಭ್ರೂಣದ ಮೇಲೆ ಪರಿಣಾಮ ಬೀರುತ್ತಾ ಹೇಗೆ? ನೋಡಿ, ಪ್ರೆಗ್ನೆನ್ಸಿ ಇಸ್ ಅ ಪಾರ್ಟ್ ಆಫ್ ಲೈಫ್. ಅದೇನೋ ಪ್ರೆಗ್ನೆನ್ಸಿ ಆದ ತಕ್ಷಣ ಜ್ವರ ತರ ಅಲ್ಲ, ಹೋಗಿ ಕುತ್ಕೊಂಡು ಒಂದೇ ಕಡೆ 9 ಮಂತ್ಸ್ ಯಾರಾದ್ರೂ ಕೆಲಸ ಮಾಡೋರು ಕುತ್ಕೊಂಡ್ಬಿಟ್ರೆ ತಲೆ ಕೆಟ್ಟು ಹೋಗುತ್ತೆ. ಸೊ ನಾನು ಯೂಶಲಿ ಹೇಳೋದು ಎಲ್ಲಾರ್ಗು, ವರ್ಕ್ ಮಾಡಿ, ಎಷ್ಟಾಗುತ್ತೋ ವರ್ಕ್ ಮಾಡಿ. ಮಗು ಹುಟ್ಟೋ ದಿವಸ ತನಕ ವರ್ಕ್ ಮಾಡ್ಬೋದು, ಆಮೇಲೆ ಮಗು ಹುಟ್ಟಿದ್ಮೇಲೆ ಚೈಲ್ಡ್ ಕೇರಿಗೆ ಜಾಸ್ತಿ ಲೀವ್ ಬೇಕಾಗುತ್ತೆ. ಒಂದ್ಸತಿ ಅಬಾರ್ಷನ್ ಆದ್ಮೇಲೆ ನೆಕ್ಸ್ಟ್ ನಮಗೆ ಬೇಬಿ ಬೇಕು ಅಂದಾಗ ಎಷ್ಟು ಟೈಮ್ ಬಿಟ್ಟು ಟ್ರೈ ಮಾಡಬಹುದು ಮಗು ಆಗೋದಕ್ಕೆ ಅಂತ? ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಗರ್ಭಿಣಿಯರು ತಮ್ಮ ಆರೋಗ್ಯವನ್ನು ನೋಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ತಮ್ಮ ಜೊತೆಗೆ ತಮ್ಮ ಮಗುವಿನ ಆರೋಗ್ಯವನ್ನು ಕೂಡ ನೋಡ್ಕೋಬೇಕಾಗತ್ತೆ. ಆದರೆ ಈ ಸಂದರ್ಭದಲ್ಲಿ ನಾವು ಅಬಾರ್ಷನ್ ಆಯಿತು ಅಂತ ಹೇಳೋದನ್ನು ಕೇಳಿರ್ತೀವಿ. ಸೊ ಈ ಒಂದು ಸೆಂಟೆನ್ಸನ್ನು ಕೇಳಿದ ತಕ್ಷಣ ತುಂಬ ಜನರಿಗೆ ಭಯ ಆಗುತ್ತೆ. ಇವನ್ ಗರ್ಭಿಣಿಯರು ಇದನ್ನು ಕೇಳಿದಾಗ ಅವರಿಗೂ ಒಂದು ರೀತಿಯಾಗಿ ಅವರು ಮಾನಸಿಕವಾಗಿ ಕುಗ್ಗಿ ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಆದರೆ ಈ ಅಬಾರ್ಷನ್ ಅಂದರೆ ಏನು, ಯಾವ ಕಾರಣಕ್ಕೋಸ್ಕರ ಈ ಗರ್ಭಪಾತ ಆಗುತ್ತೆ, ಆಗದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಸ್ನೇಹಾ ಜೆ, ಮೆಡಿಕಲ್ ಡೈರೆಕ್ಟರ್ ಅಂಡ್ ಸೀನಿಯರ್ ಕನ್ಸಲ್ಟೆಂಟ್, ಫರ್ಟಿಲಿಟಿ ಅಂಡ್ OBG, ಆರ್ಕಿಡ್ ಹೆಲ್ತ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಡಾಕ್ಟರ್, ಈ ಅಬಾರ್ಷನ್ ಅಥವಾ ಗರ್ಭಪಾತ ಅಂತ ಕೇಳಿದ ತಕ್ಷಣ ಎಲ್ರಿಗೂ ಒಂದ್ಸತಿ ಅಯ್ಯೋ ಅಬಾರ್ಷನ್ ಆಯ್ತಾ ಅಂತ ಹೇಳೋದು ಅಂದರೆ ಒಂದು ರೀತಿಯಾಗಿ ಬೇಜಾರು ಅಥವಾ ಏನೋ ಒಂದು ಖುಷಿ ಅಂತೂ ಆಗೋದಿಲ್ಲ ಸೆಂಟೆನ್ಸನ್ನು ಕೇಳಿದಾಗ. ಸೊ ಈ ಗರ್ಭಪಾತ ಅಂತ ಹೇಳಿದರೆ ಏನು? ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದರೆ ಮಹಿಳೆಯರು ಹೆಚ್ಚಾಗಿ ಈ ಗರ್ಭಪಾತ ಆಗ್ತಾ ಇದೆಯಾ ಮಹಿಳೆಯರಲ್ಲಿ, ಅಥವಾ ರೇಟ್ ಯಾವ ರೀತಿಯಾಗಿದೆ ಅಂತ? ನೋಡಿ, ಸಾಮಾನ್ಯವಾಗಿ ಅಬಾರ್ಷನ್ ಅನ್ನೋದು ಫಸ್ಟಿಂದ ಇದೆ. ಅದು ಹೇಗೆ ಅಂದ್ರೆ ನಮ್ಮ ಬಾಡಿಲಿ ಪ್ರೆಗ್ನೆನ್ಸಿ ಆಗ್ಬೇಕಂದ್ರೆ ಎಲ್ಲಾ ನಾರ್ಮಲ್ ಇರಬೇಕು. ಆ ಎಂಬ್ರಿಯೋ ಫುಲ್ ಜೆನೆಟಿಕಲಿ ನಾರ್ಮಲ್ ಇರಬೇಕು, ಅದಕ್ಕೆ ಅಡಿಕ್ವೇಟ್ ಬ್ಲಡ್ ಸಪ್ಲೈ ಸಿಗಬೇಕು. ಸೊ ಇದೆಲ್ಲ ಆದ್ರೆ ಮಾತ್ರ ಅದು ನಾರ್ಮಲ್ ಆಗಿ ಕಂಟಿನ್ಯೂ ಆಗುತ್ತೆ. ಸೊ ಒಂದೊಂದ್ಸರಿ ಏನಾಗುತ್ತೆ, ಮೋಸ್ಟ್ ಕಾಮನ್ ಕಾಸ್ ಅಂದ್ರೆ ಏನಾದ್ರು ಜೆನೆಟಿಕ್ ಪ್ರಾಬ್ಲಮ್ ಇರ್ಬೋದು. ಸೊ ಈ ತರ ಇದ್ದಾಗ ಅಬಾರ್ಷನ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಮೇನ್ ಏನು, ಪ್ರೆಗ್ನೆನ್ಸಿ ಈಗ ಎಲ್ಲರೂ ಪ್ಲಾನ್ ಮಾಡ್ತಿರ್ತಾರೆ. ಸೊ ಎಲ್ಲರಿಗೂ ಎಷ್ಟೊಂದು ಗೂಗಲ್ ಅಲ್ಲಿ ಅಥವಾ ಮೀಡಿಯಾಲಿ ಎಲ್ಲ ಗೊತ್ತಾಗಿರುತ್ತೆ, ಯಾವ ಥರ ನಾವು ಚೆಕ್ ಮಾಡ್ಕೊಬೇಕು ಪ್ರೆಗ್ನೆನ್ಸಿ. ಸೊ ಪ್ರೆಗ್ನೆನ್ಸಿ ಬೇಗನೆ ಚೆಕ್ ಮಾಡ್ಕೊತಾರೆ ಎಷ್ಟೊಂದು ಜನ. ಪೀರಿಯಡ್ಸ್ ಮಿಸ್ ಆದ ತಕ್ಷಣ ಚೆಕ್ ಮಾಡ್ಕೊತಾರೆ. ಸೊ ಅದು ಹಾಗೆ ಒಂದೊಂದ್ಸರಿ ಹಿಂದಿನ ಕಾಲದಲ್ಲಿ ಅಷ್ಟು ಬೇಗ ಚೆಕ್ ಮಾಡ್ಕೊಳ್ದಲ್ಲೇ ಇರ್ಬೋದು. ಸೊ ಇವಾಗ ಚೆಕ್ ಮಾಡ್ಕೊಂಡು ಪ್ರೆಗ್ನೆಂಟ್ ಇದ್ದಾರೆ ಅಂತ ಗೊತ್ತಾಗುತ್ತೆ, ಅದಾಗಿ 2-3 ದಿವಸಕ್ಕೆ ಬ್ಲೀಡಿಂಗ್ ಶುರು ಆಗ್ಬೋದು. ಅದನ್ನು ನಾವೊಂಥರ ಅಬಾರ್ಷನ್ ಥರನೇ ಅಂತೀವಿ. ಒಂದ್ಸರಿ ಪಾಸಿಟಿವ್ ಬಂದಮೇಲೆ,
ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ಮೇಲೆ ಬ್ಲೀಡಿಂಗ್ ಶುರು ಆದ್ರೆ ಅದು ಅಬಾರ್ಷನ್ ಅಂತ ಅಂತೀವಿ. ಓಕೆ, ಸೊ ಅದ್ ಯಾವ ತರ ಆದ್ರೂ ಇರ್ಬೋದು. ಇದರ್ ಯೂರಿನ್ ಅಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರ್ಬೋದು, ಇಲ್ಲಾಂದ್ರೆ ಬ್ಲಡ್ ಅಲ್ಲಿ ಬೀಟಾ HCG ಅಂತ ಒಂದು ಹಾರ್ಮೋನ್ ಮಾಡ್ತೀವಿ, ಅದು ಕೂಡ 10ಗಿಂತ ಜಾಸ್ತಿ ಇದ್ದರೆ ಅದನ್ನ ನಾವು ಪಾಸಿಟಿವ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಸೊ ಇದು ಹಾಗೆ ಬ್ಲೀಡಿಂಗ್ ಆದ್ರೆ ಅದನ್ನ ನಾವು ಅಬಾರ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇವಾಗ ಇದು ಕಾಮನ್ ಆಗಿದೆಯಾ ಈ ಅಬಾರ್ಷನ್ ಅನ್ನೋದು? ಹೌದು, ಸುಮಾರು 100 ಜನ ಪ್ರೆಗ್ನೆಂಟ್ ಆದ್ರೆ ಆಲ್ಮೋಸ್ಟ್ 15 ಜನದಲ್ಲಿ ಫಸ್ಟ್ ಟೈಮ್ ಅಬಾರ್ಷನ್ ಆಗೋ ಚಾನ್ಸಸ್ ಇದೆ. ಸೊ ಆಲ್ಮೋಸ್ಟ್ 15% ಅಂತೀವಿ ನ್ಯಾಚುರಲ್ ಅಬಾರ್ಷನ್ ಚಾನ್ಸಸ್. ಓಕೆ, ಸೊ ಫಸ್ಟ್ ಪ್ರೆಗ್ನೆನ್ಸಿಲಿ ಆ ತರ ಆಗೇ ಆಗುತ್ತೆ ಅಂತನಾ? ಹಾಗೆ ಆಗುತ್ತೆ ಅಲ್ಲ, 100 ಜನ ಪ್ರೆಗ್ನೆಂಟ್ ಆದಾಗ 15 ಜನ ಅಬಾರ್ಷನ್ ಆಗುತ್ತೆ. ಸೊ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ ಅಬಾರ್ಷನ್ ಆಗುತ್ತೆ ಅಂದಾಗ? ಏನಾದ್ರು ಪೇನ್ ಬರೋದು, ಬ್ಲೀಡಿಂಗ್, ಆ ತರ ಯಾವ ರೀತಿಯಾಗಿ? ಹೌದು, ನೀವು ಹೇಳಿರೋ ತರ ಫಸ್ಟ್ ಆಫ್ ಆಲ್ ಅಬಾರ್ಷನ್ ಆಗ್ತಿದೆ ಅಂದ್ರೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಿರ್ಬೇಕು. ಅದಾದ್ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಅಬಾರ್ಷನ್ ಇದೆ. ಒಂದೇನು, ಒಬ್ರೊಬ್ರಿಗೆ ಪೇನು, ಬ್ಲೀಡಿಂಗು ಎಲ್ಲ ಶುರುವಾಗುತ್ತೆ ಒಂದೇ ಸಾರಿಗೆ. ಬ್ಲೀಡಿಂಗ್ ಅಂದ್ರೆ ಚಿಕ್ಕ ಪುಟ್ಟ ಸ್ಮಾಲ್ ಬ್ಲೀಡಿಂಗ್ ಅಲ್ಲ, ತುಂಬಾ ಜಾಸ್ತಿ ಬ್ಲೀಡಿಂಗ್ ಆಗೋದು, ಕ್ಲಾಟ್ಸ್ ತರ ಪಾಸ್ ಆಗೋದು, ದೊಡ್ಡ ದೊಡ್ಡ ಗಡ್ಡೆ ಪಾಸ್ ಆಗೋದು ರಕ್ತದ್ದು. ಆಮೇಲೆ ಅದು ಏನೇ ಮಾಡಿದ್ರು ಸ್ಟಾಪ್ ಆಗಲ್ಲ, ಯಾವುದೇ ಟ್ಯಾಬ್ಲೆಟ್ ತಗೊಂಡ್ರು ಸ್ಟಾಪ್ ಆಗಲ್ಲ, ಬ್ಲೀಡಿಂಗ್ ಜಾಸ್ತಿ ಆಗೋದು, ಅದ್ರ ಜೊತೆ ಹೊಟ್ಟೆ ನೋವು ಕೂಡ ಇರುತ್ತೆ. ಇದನ್ನ ನಾವು ಇನ್ಎವಿಟಬಲ್ ಅಬಾರ್ಷನ್ ಅಥವಾ ಸ್ಪಾಂಟೇನಿಯಸ್ ಅಬಾರ್ಷನ್ ಅಂತ ಕರಿತೀವಿ. ಇನ್ನೊಂದು ಎಂಟಿಟಿ ಇದೆ, ಮಿಸ್ಡ್ ಅಬಾರ್ಷನ್ ಅಂತ, ಇಲ್ಲಾಂದ್ರೆ ಬ್ಲೈಟೆಡ್ ಓವಮ್ ಅಂತ. ಸೊ ಇದು ಏನು ಅಂದ್ರೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬರುತ್ತೆ, ಅವರು ಅಲ್ಟ್ರಾಸೌಂಡ್ ಮಾಡಿಸ್ತಾರೆ, ಒಂದೊಂದ್ಸರಿ ಹಾರ್ಟ್ ಬೀಟ್ ಕೂಡ ಬರುತ್ತೆ. 6 ವೀಕ್ಸಿಗೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ಸ್ಕ್ಯಾನ್ ಮಾಡಿಸಿದಾಗ. ಆದ್ರೆ ಅದು ಹಾಗೆ 2-3 ವಾರಕ್ಕೆ ಒಂದ್ ಸ್ವಲ್ಪ ಸ್ಪಾಟಿಂಗ್ ಸ್ಟಾರ್ಟ್ ಆಗ್ಬೋದು, ಅವಾಗ ಹೋಗ್ತಾರೆ ಅವರು ಡಾಕ್ಟರ್ ಹತ್ರ. ಇಲ್ಲಾಂದ್ರೆ ರೆಗ್ಯುಲರ್ ಫಾಲೋ ಅಪ್ಗೆ ಹೋದಾಗ 10-11 ವೀಕ್ಸ್ಗೆ ಆ ಮಗು ನೋಡಿದ್ರೆ ಬರೀ 6 ವೀಕ್ಸಿಗೆ ಎಷ್ಟು ಬೆಳೆದಿರ್ಬೇಕು ಅಷ್ಟು ಮಾತ್ರ ಬೆಳೆದಿರುತ್ತೆ. ಸೊ ಬೇಗ ಹಾರ್ಟ್ ಬೀಟ್ ಬಂದು ಹೋಗೋದನ್ನ ನಾವು ಮಿಸ್ಡ್ ಅಬಾರ್ಷನ್ ಅಂತ ಕರಿತೀವಿ. ಅಥವಾ ನಾವು 9-10 ವೀಕ್ಸ್ ತನಕ ವೇಟ್ ಮಾಡ್ತೀವಿ ಪ್ರೆಗ್ನೆನ್ಸಿದು, ಸುಮಾರು 2 to 3 ಮಂತ್ಸ್ ಆಗೋ ತನಕ. ಅವಾಗಿನ ತನಕನೂ ಅದು ಹಾರ್ಟ್ ಬೀಟ್ ಬರ್ಲಿಲ್ಲ ಅಂದ್ರೆ ಇದನ್ನ ನಾವು ಬ್ಲೈಟೆಡ್ ಓವಮ್ ಅಂತ ಕರಿತೀವಿ. ಸೊ ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಅಬಾರ್ಷನ್ ಇರುತ್ತೆ. ಇದು ನಮ್ಗೆ ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ನೆಕ್ಸ್ಟ್ ಫ್ಯೂಚರ್ ಪ್ರೆಗ್ನೆನ್ಸಿ ಹೇಗೆ ಪ್ಲಾನ್ ಮಾಡಬೇಕು, ಅದು ಏನಕ್ಕೆ ಆಗಿದೆ ಅಂತ ಗೆಸ್ ಮಾಡಬೇಕಾದ್ರೆ ಇದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಎಷ್ಟನೇ ತಿಂಗಳಲ್ಲಿ ಯೂಶಲಿ ಅಬಾರ್ಷನ್ ಆಗುತ್ತೆ ಅಂತ? ಯೂಶಲಿ ವಿತಿನ್ ದ ಫಸ್ಟ್ 3 months, ಮೆಜಾರಿಟಿ ಆಫ್ ದಿ ಅಬಾರ್ಷನ್ಸ್ ಫಸ್ಟ್ 3 months ಒಳಗೆ ಆಗುತ್ತೆ. ನೀವು ಕೇಳಿರ್ಬೋದು, ಎಷ್ಟೊಂದು ಜನ ಹೇಳ್ತಾರೆ ಪ್ರೆಗ್ನೆನ್ಸಿ ಆದ್ರೆ ಫಸ್ಟ್ 3 ತಿಂಗಳು ಯಾರಿಗೂ ಹೇಳ್ಬೇಡಿ, 3ನೇ ತಿಂಗಳು ಸ್ಕ್ಯಾನ್ ಆಗೋರ್ಗು. ಏನಕ್ಕೆ ಅಂದ್ರೆ ಮ್ಯಾಕ್ಸಿಮಮ್ ಅಬಾರ್ಷನ್ಸ್ ಫಸ್ಟ್ 3 months ಅಲ್ಲಿ ಆಗುತ್ತೆ. ಆಮೇಲೂ ಆಗುತ್ತೆ, 3 months ಆದ್ಮೇಲೂ ಒಂದೊಂದ್ಸರಿ ಹಾರ್ಟ್ ಬೀಟ್ ನಿಂತೋಗೋದು, ಬ್ಲೀಡಿಂಗ್ ಆಗೋದು, ಬೇರೆ ಬೇರೆ ತರ ಆಗುತ್ತೆ. ಬಟ್ ಡೆಫಿನೆಟ್ಲಿ ಚಾನ್ಸಸ್ ಲೆಸ್ ದೆನ್ 5% ಇರುತ್ತೆ ಆಫ್ಟರ್ 12 weeks. ಸೊ 3 ತಿಂಗಳು ಆದ್ಮೇಲೂ ನೀವು ಹೇಳಿದ್ರಿ ಚಾನ್ಸಸ್ ಇರುತ್ತೆ ಅಂತ. ಒಂದ್ ವೇಳೆ ಆ ರೀತಿ ಆದಾಗ ಏನಾದ್ರೂ ರಿಸ್ಕ್ ಇರುತ್ತಾ ಅಂತ, ಆ ವುಮೆನ್ಗೆ ಏನಾದ್ರೂ ರಿಸ್ಕ್ ಇರುತ್ತಾ ಆಫ್ಟರ್ 3 months? ನೋಡಿ, ಏನೇ ಆದ್ರೂ ನಿಮ್ ಪ್ರೆಗ್ನೆನ್ಸಿಲಿ ಏನೇ ಪ್ರಾಬ್ಲಮ್ ಬಂದ್ರು, ಅಬ್ನಾರ್ಮಲ್ ಅನ್ಸಿದ್ರೆ ನಿಮ್ಗೆ ಆಲ್ವೇಸ್ ಬೆಟರ್ ಟು ಅಂಡ್ ಗೋ ಅಂಡ್ ಶೋ ಯೋರ್ ಡಾಕ್ಟರ್. ನಿಮ್ ಡಾಕ್ಟರಿಗೆ ತೋರ್ಸೋದು ಒಳ್ಳೇದು, ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು, ಅದು ಅಬಾರ್ಷನ್ ಆಗ್ತಿದ್ಯಾ ಅಥವಾ ಪ್ರೆಗ್ನೆನ್ಸಿಲಿ ಏನಾದ್ರೂ ಮೆಡಿಸಿನ್ ಕೊಟ್ಟು ನಾವು ಅದನ್ನ ಸ್ಯಾಲ್ವೇಜ್ ಮಾಡ್ಬೋದಾ ಅಂತ. ಸೊ ಇದೇ ತರ 3 months ಮೇಲೆ ಡಿಫ್ರೆಂಟ್ ಟೈಪ್ಸ್ ಅಬಾರ್ಷನ್ಸ್ ಇದೆ. ಒಂದೇನು ಬ್ಲೀಡಿಂಗ್ ಶುರು ಆಗೋಗುತ್ತೆ, ಅದನ್ನ ಇನ್ಎವಿಟಬಲ್ ಅಬಾರ್ಷನ್, ನಾವೇನು ಜಾಸ್ತಿ ಮಾಡೋಕ್ ಆಗಲ್ಲ. ಆದ್ರೆ ಒಂದೊಂದ್ಸರಿ ಏನಾಗುತ್ತೆ, ಅದು ಸರ್ವಿಕ್ಸ್ ಅಂತ ಹೇಳ್ತೀವಿ, ಅದು ಮೌತ್ ಆಫ್ ದ ಯೂಟ್ರಸ್. ಸೊ ಯೂಟ್ರಸ್ ಅಲ್ಲಿ ಬೇಬಿ ಇರುತ್ತೆ, ಕೆಳಗೆ ಅದ್ರ ಬಾಯಲ್ಲಿ ಅದು ಒಂದು 3 centimeters ಅಷ್ಟು ಸರ್ವಿಕ್ಸ್ ಇರುತ್ತೆ. ಈ ಸರ್ವಿಕ್ಸ್ ಫುಲ್ ಪ್ರೆಗ್ನೆನ್ಸಿದು ವೇಟ್ನ ತಗೊಳುತ್ತೆ. ಸೊ ಒಂದೊಂದ್ಸರಿ ಆ ಸರ್ವಿಕ್ಸ್ ಬೇಗ ಒಬ್ರೊಬ್ರಿಗೆ ಶಾರ್ಟ್ ಆಗುತ್ತೆ, ಇಲ್ಲ ಸರ್ವಿಕ್ಸ್ ವೀಕ್ ಇರುತ್ತೆ ಒಬ್ರೊಬ್ರಿಗೆ. ಆ ಥರ ಇದ್ದಾಗ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನ ನಾವು ಅವಾಯ್ಡ್ ಮಾಡ್ಬೋದು, ಪ್ರಿವೆಂಟ್ ಮಾಡ್ಬೋದು. ಸೊ ಈ ಸರ್ವಿಕ್ಸ್ ಅನ್ನೋದು ಅಂದ್ರೆ ಮೌತ್ ಆಫ್ ದ ಯೂಟ್ರಸ್ ಚಿಕ್ಕದಾದಾಗ, ಶಾರ್ಟ್ ಸರ್ವಿಕ್ಸ್ ಇದ್ರೆ ಅದನ್ನ ನಾವು ಸರ್ವೈಕಲ್ ಸ್ಟಿಚ್ ಅಂತ ಹಾಕಿ ಅದನ್ನ ಟೈಟ್ ಮಾಡಿ ಇರೋ ಪ್ರೆಗ್ನೆನ್ಸಿ, ಯೂಟ್ರಸ್ ಒಳಗೆ ಇರೋ ಪ್ರೆಗ್ನೆನ್ಸಿನ ನಾವು ಸೇವ್ ಮಾಡ್ಬೋದು. ಸೊ ಏನಾದ್ರೂ ಅಬ್ನಾರ್ಮಲ್ ಸಿಂಪ್ಟಮ್ಸ್ ಅನ್ಸಿದ್ರೆ ಯಾವಾಗ್ಲೂ ನಿಮ್ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬೆಟರು. ಸೊ ಈ ತರ ಏನಾದ್ರೂ ಪ್ರಿವೆಂಟ್ ಮಾಡೋ ಕಾಸ್ ಇದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಗೋ ಅಹೆಡ್ ಅಂಡ್ ಕಂಟಿನ್ಯೂ ದ ಪ್ರೆಗ್ನೆನ್ಸಿ. ಓಕೆ, ಈಗ ನೀವು ಹೇಳಿದ್ರೆ 3 months ಮುಂಚೆನೂ ಅಬಾರ್ಷನ್ ಆಗುತ್ತೆ ಅಂದ್ರೆ ಅದು ಪರ್ಪಸ್ಫುಲಿ ಅಲ್ಲ, ಅವರಿಗೆ ಮಗು ಬೇಕು ಅಂತ ಇರುತ್ತೆ, ಸಮ್ ಅದರ್ ರೀಸನ್ಸ್ ಇಂದ ಆಗುತ್ತೆ ಅಂತ. ಕೆಲವೊಂದ್ಸತಿ ಈಗ ಮಗು ಹಾರ್ಟ್ ಬೀಟ್ ಸರಿ ಇಲ್ಲ, ಡಾಕ್ಟರೇ ಹೇಳ್ತಾರೆ ಈ ಮಗು ಹುಟ್ಟಿದ್ರು ಕೂಡ ಮುಂದೆ ನಿಮಗೆ ಪ್ರಾಬ್ಲಮ್ ಆಗ್ಬೋದು ಅಂತಂದ್ರೆ ಆ ಸಂದರ್ಭದಲ್ಲಿ ಪರ್ಪಸ್ಫುಲಿ ತೆಗಿಲೇಬೇಕಾಗತ್ತೆ. ಸೊ ಹಬ್ಬ ಅಂದ್ರೆ ಎಷ್ಟು ಮಂತ್ ತನಕ ಇರಬಹುದು ಹೊಟ್ಟೆಯಲ್ಲಿ, ಅಂದ್ರೆ ಜಾಸ್ತಿ ಟೈಮ್ ಇದ್ರೆ ರಿಸ್ಕ್ ಆಗುತ್ತೆ ಆ ತರ ಏನಾದ್ರು? ನೋಡಿ, ಒಂದು ಕಾಮನ್ ಥಿಂಗ್, ಮದರ್ಗೆ ರಿಸ್ಕ್ ಆಗೋದು ಬೇರೆ, ಬೇಬಿಗೆ ರಿಸ್ಕ್ ಆಗೋದು ಬೇರೆ. ಓಕೆ, ಟೂ ಥಿಂಗ್ಸ್.
ಎರಡು ಸೆಪ್ರೇಟ್ ಎಂಟಿಟೀಸ್. ಸೊ ನಾವು ಮೆಜಾರಿಟಿ ಏನು ನೋಡ್ತೀವಿ, 3rd month ಸ್ಕ್ಯಾನ್ ಅಂತ ಮಾಡಿಸ್ತೀವಿ 11 ವೀಕ್ಸ್ಗೆ, 11 to 12 ವೀಕ್ಸ್ ಅರ್ಲಿಯೆಸ್ಟ್ ನಾವು ನೋಡ್ಬೋದು ಏನಾದ್ರೂ ಪ್ರಾಬ್ಲಮ್ ಇದೆಯಾ. ಎಲ್ಲ ಗೊತ್ತಾಗಲ್ಲ. ಮೇಜರ್ ಲೈಕ್ ಆನೆನ್ಕೆಫಿಲಿ ಅಂತ ಒಂದಿದೆ, ಅದರಲ್ಲಿ ಮಗುಗೆ ತಲೆನೇ ಫಾರ್ಮ್ ಆಗಿರಲ್ಲ. ಓಕೆ, ಸೊ ಇದು ಗೊತ್ತಾಗ್ಲಿಲ್ಲ 3rd monthಗೆ ಅಂದ್ರೆ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗಿ 9 monthsಗೆ ಡೆಲಿವರಿ ಆಗುತ್ತೆ, ಇಮಿಡಿಯೇಟ್ ಆಗಿ ಬೇಬಿ ಸರ್ವೈವ್ ಆಗಲ್ಲ. ಸೊ ಅದು ಇನ್ನ ಜಾಸ್ತಿ ಟ್ರಾಮಾ ಆಗುತ್ತೆ ಆ ಫ್ಯಾಮಿಲಿಗೆ. ಸೊ ಈ ಥರ ಮೇಜರ್ ಅಬ್ನಾರ್ಮ್ಯಾಲಿಟೀಸ್ ಇದ್ದರೆ, ಆನೆನ್ಕೆಫಿಲಿ, ಹಾರ್ಟಲ್ಲಿ ಏನೋ ಮೇಜರ್ ಪ್ರಾಬ್ಲಮ್ ಇದ್ದರೆ 3rd monthಲ್ಲಿ ಪಿಕಪ್ ಮಾಡ್ಬೋದು. ಇನ್ನೊಂದು NT-NB ಅಂತ. NT ಅಂದರೆ ನ್ಯೂಕಲ್ ಟ್ರಾನ್ಸ್ಕ್ಲೂಸೆನ್ಸಿ, ಬ್ಯಾಕ್ ಆಫ್ ದ ನೆಕ್ಕಲ್ಲಿ ಬೇಬಿದು ಒಂದು ಸ್ವಲ್ಪ ಫ್ಲೂಯಿಡ್ ಕಲೆಕ್ಷನ್ ಇರುತ್ತೆ. ಅದು ಜಾಸ್ತಿ ಇದ್ದರೆ ಡೌನ್ ಸಿಂಡ್ರೋಮ್ ಅಂತ ಒಂದು ರಿಸ್ಕ್ ಫ್ಯಾಕ್ಟರ್ನ ಅದು ಇಂಡಿಕೇಟ್ ಮಾಡುತ್ತೆ. ಸೊ ಇದನ್ನು ನಾವು ಫರ್ದರ್ ಬ್ಲಡ್ ಟೆಸ್ಟ್ ಮಾಡಿ, ಫರ್ದರ್ ಇನ್ವೇಸಿವ್ ಟೆಸ್ಟಿಂಗ್ ಮಾಡಿ, ಮಗು ಸುತ್ತಲೂ ಇರೋ ನೀರು ತಗೊಂಡು ಟೆಸ್ಟ್ ಮಾಡಿ ಕೂಡ ಏನಾದರೂ ಪ್ರಾಬ್ಲಮ್ ಇದೆಯಾ ಬೇಬಿಲಿ ಅಂತ ಗೊತ್ತಾಗುತ್ತೆ. ಸೊ ಇದು ಮಾಡೋದು ನಾವು ಬೇಬಿ ವೆಲ್ಬೀಯಿಂಗಿಗೋಸ್ಕರ. ಯಾಕಂದ್ರೆ ಅಟ್ ದಿ ಎಂಡ್ ಆಫ್ ದ ಡೇ, ಅಟ್ ದಿ ಎಂಡ್ ಆಫ್ ಪ್ರೆಗ್ನೆನ್ಸಿ, ಹೆಲ್ದಿ ಮದರ್ ಹೆಲ್ದಿ ಬೇಬಿ ಇಸ್ ಆರ್ ಗೋಲ್. ಸೊ ಈ ಮಧ್ಯದಲ್ಲಿ ಬೇಬಿಗೆ ಏನಾದರೂ ಪ್ರಾಬ್ಲಮ್ ಇರುತ್ತೆ, ಮೇಜರ್ ಅಬ್ನಾರ್ಮ್ಯಾಲಿಟಿ ಜೊತೆ ಹುಟ್ಟುತ್ತೆ. ಸೊ ಅದೆಲ್ಲ ಒಂಥರ ಲೈಫ್ ಲಾಂಗ್ ಕಾನ್ಸಿಕ್ವೆನ್ಸಸ್, ಯಾರಿಗೂ ಅದು ತಗೊಳಕ್ಕೆ ಇಷ್ಟ ಇರಲ್ಲ. ಸೊ ಈ ಥರ ಇದ್ದಾಗ ಪ್ರೆಗ್ನೆನ್ಸಿ ಟರ್ಮಿನೇಟ್ ಮಾಡಕ್ಕೆ ಹೇಳ್ತೀವಿ. ಸೊ ನೆಕ್ಸ್ಟ್ ಸ್ಕ್ಯಾನ್ ಯೂಶಲಿ ನಾವು ಒಂದು 5th month ಹಂಗೆ ಮಾಡ್ತೀವಿ, 5ನೇ ತಿಂಗಳಲ್ಲಿ. ಸೊ 5ನೇ ತಿಂಗಳಲ್ಲಿ ಸ್ಕ್ಯಾನ್ ಮಾಡಿದಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಡೆವಲಪ್ ಆಗಿರುತ್ತೆ ಬೇಬಿ. ಸೊ ಏನಾದರೂ ಕಿಡ್ನೀಸಲ್ಲಿ ಅಥವಾ ಲಂಗ್ಸಲ್ಲಿ, ಹಾರ್ಟಲ್ಲಿ ಪ್ರಾಬ್ಲಮ್ ಇದ್ರೆ ಅವಾಗ ಗೊತ್ತಾಗುತ್ತೆ. ಸೊ ಅದೇನಾದ್ರೂ ಮೇಜರ್ ಇದ್ರೆ ಅದನ್ನ ಇನ್ವೆಸ್ಟಿಗೇಟ್ ಮಾಡಿ ಒಂದೊಂದ್ಸಾರಿ ಪ್ರೆಗ್ನೆನ್ಸಿ ಟರ್ಮಿನೇಟ್ ಮಾಡೋಕೆ ಹೇಳ್ತೀವಿ. ಸೊ ನಮ್ಮ ಇಂಡಿಯಾಲಿ ಇರೋ MTP ಆಕ್ಟ್ ಪ್ರಕಾರ ಅಪ್ ಟು ಇವಾಗ ರೀಸೆಂಟಾಗಿ ಅಮೆಂಡ್ಮೆಂಟ್ ಆಯಿತು, 2 ಡಾಕ್ಟರ್ದು ಸೈನ್ ಇದ್ರೆ ಪ್ಲಸ್ ಪ್ರೂವ್ ಮಾಡಿದ್ರೆ ಮಗು ಹುಟ್ಟಿದ್ರೂ ಅದಕ್ಕೆ ಲೈಫ್ ಇರಲ್ಲ ಅಂತ ಅಪ್ ಟು 24 weeks ಟರ್ಮಿನೇಟ್ ಮಾಡ್ಬೋದು. ಓಕೆ, ಈಗ ಒಬ್ಬ ಮಹಿಳೆಗೆ ಪದೇ ಪದೇ ಗರ್ಭಪಾತ ಆಗ್ತಾ ಇದೆ, ಅಬಾರ್ಷನ್ ಆಗ್ತಾ ಇದೆ, ಅಥವಾ ಒಂದಕ್ಕಿಂತ ಹೆಚ್ಚು ಬಾರಿ ಆಯಿತು ಅಂದಾಗ ಅದಕ್ಕೆ ಕಾರಣ ಬೇರೆ ಇರುತ್ತಾ, ಹೇಗೆ ಅಂತ? ಹೌದು. ಸೊ ಒಂದು ಅಬಾರ್ಷನ್ ಆದರೆ ಯೂಶಲಿ ನಾವು ಇಟ್ ಮೇ ಬಿ ಇನ್ಸಿಡೆಂಟಲ್ ಅಂತ ಬಿಟ್ಟಿರ್ತೀವಿ, ನಾರ್ಮಲ್ ಅಂತ. ಬಟ್ ಸೆಕೆಂಡ್ ಟೈಮ್ ನಾವು ನೋಡೋದು ಆಲ್ಮೋಸ್ಟ್ 2 to 3% ವುಮೆನ್ನಲ್ಲಿ. 3rd time ಅಬಾರ್ಷನ್ ಆಗೋದು 1 to 2% ವುಮೆನ್ನಲ್ಲಿ. ಸೊ ಚಾನ್ಸಸ್ ಲೈಕ್ ಕ್ಯಾಟಗರಿ ಆಫ್ ವಿಮೆನ್ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ಅವರಲ್ಲಿ ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಏನಾದ್ರು ಜೆನೆಟಿಕ್ ಪ್ರಾಬ್ಲಮ್ ಇದೆಯಾ ಪೇರೆಂಟ್ಸ್ ಅಲ್ಲಿ. ಸೊ ಅವಾಗ ಜೆನೆಟಿಸ್ಟ್ ಹತ್ರ ಕಳಿಸ್ತೀವಿ ನಾವು, ಬೇಸಿಕ್ ಜೆನೆಟಿಕ್ ಟೆಸ್ಟಿಂಗ್ ಮಾಡ್ತೀವಿ. ಅಥವಾ ಒಂದು ಆಪ್ಲಾ ಅಂತ ಇದೆ, ಆಂಟಿಫಾಸ್ಫೋಲಿಪಿಡ್ ಆಂಟಿಬಾಡಿ ಸಿಂಡ್ರೋಮ್ ಅಂತ. ಸೊ ಇದಾಗ್ಲೂ ಕೂಡ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಫ್ರೀಕ್ವೆಂಟ್ ಆಗಿ ಅಬಾರ್ಷನ್ಸ್ ಆಗ್ತಾ ಇರುತ್ತೆ. ಇಲ್ಲಾಂದ್ರೆ ಯೂಟ್ರಸ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು. ಒಂದೊಂದ್ಸರಿ ಯೂಟ್ರಸ್ ಒಳಗೆ ಸೆಪ್ಟಮ್ ಅಂತ ಇರುತ್ತೆ. ಇದು ಯಾವಾಗ ಮಗು ಆ ಮಹಿಳೆ ಹುಟ್ಟಿರ್ತಾಳೋ ಆವಾಗಲೇ ಯೂಟ್ರಸ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿ ಇದು ಸೆಪ್ಟಮ್ ಬಂದಿರುತ್ತೆ. ಸೊ ಅದನ್ನ ನಾವು ಕರೆಕ್ಟ್ ಮಾಡ್ಬೋದು. ಸೊ ಇದೆಲ್ಲ ಏನಾದರೂ ಇದೆಯಾ ಅಂತ ನೋಡ್ತೀವಿ. ಸೊ ಇದೇನಾದರೂ ಇದ್ರೆ ಅದನ್ನ ಕರೆಕ್ಟ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕೆ ಹೇಳ್ತೀವಿ. ಸೊ ಇದನ್ನ ನಾವು ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಕರಿತೀವಿ. ಡಾಕ್ಟರ್, ಈಗ ಕ್ವಾಲಿಟಿ ಆಫ್ ಎಗ್ ಮತ್ತೆ ಸ್ಪರ್ಮ್ ಸರಿ ಇಲ್ಲ ಅಂದಾಗ್ಲೂ ಕೂಡ ಅಬಾರ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹೇಗೆ ಮ್ಯಾಟರ್ ಆಗುತ್ತೆ ಇದು ಅಂತ ನೋಡಿ. ನಾವು ಕ್ವಾಲಿಟಿ ಆಫ್ ಎಗ್, ಕ್ವಾಲಿಟಿ ಆಫ್ ಸ್ಪರ್ಮ್ ನೋಡ್ಬೇಕಂದ್ರೆ ಹೇಗೆ ಬರೀ IVF ಅಲ್ಲಿ ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆದ್ರೆ ಹೇಗಿದೆ ಸ್ಪರ್ಮ್ ಆಗಿದೆ ಏನು ಕಾಣಿಸಲ್ಲ, ಪ್ರೆಗ್ನೆನ್ಸಿ ಆಗೋದು ಮಾತ್ರ ಕಾಣಿಸುತ್ತೆ. ಸೊ ನಾವು IVF ಮಾಡಿದಾಗ ಮೆಜಾರಿಟಿ ಏನು ನೋಡಿರೋದು, ಎಗ್ನ ಮಹಿಳೆಯಿಂದ ಆಚೆ ತೆಗಿತೀವಿ, ಸ್ಪರ್ಮ್ ಹಸ್ಬೆಂಡಿಗೆ ಕೊಡಕ್ಕೆ ಹೇಳ್ತೀವಿ. ಮೇಜರ್ ಏನಾದರೂ ಕಾಣಿಸಿದ್ರೆ ಅದು ಫರ್ಟಿಲೈಸ್ ಮಾಡ್ತೀವಿ ನಾವು ಲ್ಯಾಬಲ್ಲಿ. ಸ್ಪರ್ಮ್ನ ಎಗ್ಗಳಿಗೆ ಇಂಜೆಕ್ಟ್ ಮಾಡಿ ಎಂಬ್ರಿಯೋಸ್ ಮಾಡ್ತೀವಿ. ಆ ಭ್ರೂಣನ 5 days ಬೆಳೆಸ್ತೀವಿ ಆಚೆ. ಅದಾದ್ಮೇಲೆ ಯೂಟ್ರಸ್ ಒಳಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಈ ಬೆಳೆಸೋ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ, ಎಂಬ್ರಿಯೋ ಬೆಳಿಲಿಲ್ಲ ಅಂದರೆ ಅವಾಗ ನಾವು ಹೇಳ್ಬೋದು ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ, ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ. ಆದರೆ ಎಂಬ್ರಿಯೋ ಬಂತು, ಎಂಬ್ರಿಯೋ ಕ್ವಾಲಿಟಿ ಚೆನ್ನಾಗಿಲ್ಲ ಅಥವಾ ಸ್ವಲ್ಪ ಲೋವರ್ ಗ್ರೇಡ್ ಇದೆ ಅಂದರೆ ಅದು ಇಂಪ್ಲಾಂಟೇ ಆಗಲ್ಲ. ಇಂಪ್ಲಾಂಟ್ ಆದರೆ ಯೂಶಲಿ ನಾವು ಎಗ್ ಸ್ಪರ್ಮ್ ಕ್ವಾಲಿಟಿ ಮೇಲೆ ಜಾಸ್ತಿ ಹೇಳೋಕೆ ಆಗಲ್ಲ. ಅಂದ್ರೆ ನ್ಯಾಚುರಲ್ ಪ್ರೆಗ್ನೆನ್ಸಿಯಲ್ಲಿ ಅದಷ್ಟು ಮ್ಯಾಟರ್ ಆಗಲ್ಲ ಅಂತನಾ? ನ್ಯಾಚುರಲ್ ಪ್ರೆಗ್ನೆನ್ಸಿಲಿ ಗೊತ್ತಾಗಲ್ಲ, ಚೆನ್ನಾಗಿಲ್ಲ ಅಂದ್ರೆ ಅವ್ರು ಪ್ರೆಗ್ನೆಂಟೇ ಆಗಲ್ಲ. ಓಕೆ ಓಕೆ ಓಕೆ. ಸೊ ನಾವು IVF ಮಾಡಿದಾಗ್ಲೂ ಎಗ್ ಸ್ಪರ್ಮ್ ಸೇರಿ ಅದು ಚೆನ್ನಾಗಿಲ್ಲ ಅಂದ್ರೆ ಅದು ಎಷ್ಟೇ ಚೆನ್ನಾಗಿರೋ ಎಂಬ್ರಿಯೋ ನಾವು ಹಾಕಿದ್ರು
ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಅದು ಇಂಪ್ಲಾಂಟ್ ಆಗಲ್ಲ. ಓಕೆ, ಈಗ ಇಲ್ಲಿ ವಯಸ್ಸು ಮ್ಯಾಟರ್ ಆಗುತ್ತಾ ಅಂತ? ಯಾಕಂದರೆ ಕೆಲವರು ತುಂಬ ಬೇಗ ಪ್ರೆಗ್ನೆಂಟ್ ಆಗ್ತಾರೆ ಸಣ್ಣ ವಯಸ್ಸಲ್ಲಿ, ಇನ್ನು ಕೆಲವರು ತುಂಬ ಲೇಟ್ ಆಗಿ ಪ್ರೆಗ್ನೆಂಟ್ ಆಗ್ತಾರೆ. ಸೊ ಇದು ಎರಡು ಬೇಗ ಆಗುವಂಥದ್ದು, ಲೇಟ್ ಪ್ರೆಗ್ನೆನ್ಸಿ, ಎರಡು ಮ್ಯಾಟರ್ ಆಗುತ್ತಾ ಅಬಾರ್ಷನಲ್ಲಿ ಅಂತ? ಎಸ್, ಟೀನೇಜ್ ಪ್ರೆಗ್ನೆನ್ಸೀಸು ಮ್ಯಾಟರ್ ಆಗುತ್ತೆ. ಈಗ ನಾವು ಸ್ವಲ್ಪ ಬೇಗ ಪ್ರೆಗ್ನೆನ್ಸಿ ಆಗೋದು ಸ್ವಲ್ಪ ಕಮ್ಮಿ ಆಗಿದೆ, ಮುಂಚೆ ಜಾಸ್ತಿ ಇತ್ತು. ಸೊ ಇವಾಗ ಎಸ್ಪೆಷಲಿ ಅರ್ಬನ್ ಇಂಡಿಯಾಲಿ ಜಾಸ್ತಿ ಲೇಟ್ ಪ್ರೆಗ್ನೆನ್ಸೀಸ್ ನೋಡ್ತಾ ಇದೀವಿ. ಮೋರ್ ದೆನ್ 35 ಇಯರ್ಸ್ ಆದ್ಮೇಲೆ ಮದ್ವೆ ಆಗ್ತಾರೆ. ಎಲ್ಲರೂ ಸೆಟಲ್ ಆಗಬೇಕು, ಕರಿಯರ್ ಸೆಟಲ್ ಮಾಡ್ಕೊಬೇಕು, ಮನೆ ಮಾಡ್ಕೊಬೇಕು, ಟ್ರಾವೆಲ್ ಮಾಡಬೇಕು ವರ್ಲ್ಡ್ನ, ಆಮೇಲೆ ಪ್ಲಾನ್ ಮಾಡ್ಕೊತಾರೆ. ಸೊ ಈ ಥರ ಇದ್ದಾಗ ಡೆಫಿನೆಟ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಕೇಟರ್ ಅಂತೀವಿ ಪ್ರೆಗ್ನೆನ್ಸಿದು ಫೀಮೇಲ್ ಏಜ್. ಎಗ್ ಕ್ವಾಲಿಟಿ ಫೀಮೇಲ್ ಏಜ್ ಜಾಸ್ತಿ ಆಗ್ತಿದ್ದಂಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಏಜ್ ಜಾಸ್ತಿ ಆಗ್ತಾ ಡೆಫಿನೆಟ್ಲಿ ಅಬಾರ್ಷನ್ ರಿಸ್ಕ್ ಜಾಸ್ತಿ ಆಗುತ್ತೆ. ಓಕೆ, 40 ಇಯರ್ಸ್ ಆದಮೇಲೆ ಆಲ್ಮೋಸ್ಟ್ 50% ಆಫ್ ದಿ ಎಂಬ್ರಿಯೋಸ್ ಏನು ಫಾರ್ಮ್ ಆಗುತ್ತೆ ಅದು ಅಬ್ನಾರ್ಮಲ್ ಇರುತ್ತೆ. ಅಬಾರ್ಷನ್ ರೇಟ್ ಆಲ್ಮೋಸ್ಟ್ 30 to 40% ಇರುತ್ತೆ ಆಫ್ಟರ್ 40 ಇಯರ್ಸ್. ಅದೇ ವುಮೆನ್ 25 ಇಯರ್ಸ್ ಇದ್ದಾಗ ಅವ್ರದ್ದು ಅಬಾರ್ಷನ್ ರೇಟ್ 10 to 15% ಇರುತ್ತೆ, ಕಮ್ಮಿ ಇರುತ್ತೆ. ಡಾಕ್ಟರ್, ಈಗ ಗರ್ಭಿಣಿಯರು ಹೆಚ್ಚು ಟ್ರಾವೆಲ್ ಮಾಡಬಾರ್ದು, ಮಾಡಿದ್ರೆ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಅವರಿಗೆ ರಿಸ್ಕ್ ಇರುತ್ತೆ ಅಂತ ಹೇಳ್ತಾರೆ, ಇದು ನಿಜಾನ ಅಂತ? ಆಕ್ಚುಲಿ ನಾಟ್, ಏನೂ ಇಲ್ಲ. ಅನ್ಲೆಸ್ ನಾವ್ ಏನು ಹೇಳ್ತೀವಿ, ಯಾವಾಗ ಬೆಡ್ ರೆಸ್ಟ್ ಅಥವಾ ರೆಸ್ಟ್ ತಗೊಳ್ಳಿ ಅಂತೀವಿ ಅಂದ್ರೆ ಬ್ಲೀಡಿಂಗ್ ಇದೆಯಾ, ಹೊಟ್ಟೆ ನೋವು ಇದೆಯಾ, ಮುಂಚೆ ಏನಾದರೂ ಅಬಾರ್ಷನ್ ಹಿಸ್ಟ್ರಿ ಇದೆಯಾ, ಸೊ ಈ ಥರ ಏನಾದರೂ ಅಬ್ನಾರ್ಮಲ್ ಥಿಂಗ್ಸ್ ಕಂಡಾಗ ಮಾತ್ರ ರೆಸ್ಟ್ ತಗೊಳಕ್ ಹೇಳ್ತೀವಿ. ಇಲ್ಲ ಅಂದ್ರೆ ಟ್ರಾವೆಲಿಂಗ್ ಏನು ಕಾಂಟ್ರಾ ಇಂಡಿಕೇಟೆಡ್ ಅಲ್ಲ. ಬಟ್ ಯಾವ ಥರ ಟ್ರಾವೆಲ್ ಮಾಡ್ತಾ ಇದ್ದೀರಾ, ತುಂಬ ಸ್ಟ್ರೇನಿಯಸ್ ಇದೆಯಾ, ಸ್ಟ್ರೆಸ್ಫುಲ್ ಇದೆಯಾ, ಅದು ಪ್ರಾಬ್ಲಮ್. ಒಬ್ಬೊಬ್ರು ಬಂದು ಕೇಳ್ತಾರೆ, ಡಾಕ್ಟರ್ ನಾನು ಅಮೆರಿಕಾಗೆ ಹೋಗಿ ಬರಬೇಕು, ಟ್ರಾವೆಲ್ ಮಾಡಬೇಕು, ಫ್ಲೈಟಲ್ಲಿ ಹೋಗೋಕ್ಕೆ ಒಂದು 24 hours ಆಗುತ್ತೆ, ಹೋಗ್ಲಾ ಅಂತ. ಫ್ಲೈಟಲ್ಲಿ ಕೂತ್ಕೊಂಡು ಹೋಗಿ ಏನು ಆಗಲ್ಲ ಪ್ರೆಗ್ನೆನ್ಸಿಲಿ. ಸೊ ಫ್ಲೈಟ್ಗೆ ಇಂಟರ್ನ್ಯಾಷನಲ್ ಫ್ಲೈಟ್ ಟ್ರಾವೆಲ್ ಯೂಶಲಿ ಆಫ್ಟರ್ 30 to 34 weeks ಬಿಡಲ್ಲ. ಸೊ ಅದನ್ನ ನೋಡಿಕೊಂಡು ಪ್ಲಾನ್ ಮಾಡಬೇಕು ಟ್ರಾವೆಲಿಂಗ್ನ. ಇವಾಗಂತೂ ವರ್ಕಿಂಗ್ ವುಮೆನ್ ಕೂಡ ಹೋಗ್ತಾರೆ, ಪ್ರೆಗ್ನೆಂಟ್ ಆದರೂ ಕೂಡ ನಾವು ನೋಡ್ತೀವಿ ಯೂಶಲಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ. ಸೊ ಏನು ಪ್ರಾಬ್ಲಮ್ ಆಗೋದಿಲ್ಲ, ಯೂಶಲಿ ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ, ಪ್ರೆಗ್ನೆನ್ಸಿ ಇಸ್ ಅ ಪಾರ್ಟ್ ಆಫ್ ಲೈಫ್. ಅದೇನು ಪ್ರೆಗ್ನೆನ್ಸಿ ಆದ ತಕ್ಷಣ ಜ್ವರ ಥರ ಅಲ್ಲ, ಹೋಗಿ ಕುತ್ಕೊಂಡು ಒಂದೇ ಕಡೆ 9 months ಯಾರಾದ್ರೂ ಕೆಲಸ ಮಾಡೋರು ಕುತ್ಕೊಂಡ್ಬಿಟ್ರೆ ತಲೆ ಕೆಟ್ಟು ಹೋಗುತ್ತೆ. ಸೊ ನಾನು ಯೂಶಲಿ ಹೇಳೋದು ಎಲ್ಲರಿಗೂ, ವರ್ಕ್ ಮಾಡಿ, ಎಷ್ಟಾಗುತ್ತೋ ವರ್ಕ್ ಮಾಡಿ. ಮಗು ಹುಟ್ಟೋ ದಿವಸ ತನಕ ವರ್ಕ್ ಮಾಡ್ಬೋದು, ಆಮೇಲೆ ಮಗು ಹುಟ್ಟಿದ ಮೇಲೆ ಚೈಲ್ಡ್ ಕೇರಿಗೆ ಜಾಸ್ತಿ ಲೀವ್ ಬೇಕಾಗುತ್ತೆ. ನಾವು ಈ ವೆಸ್ಟರ್ನ್ ಕಂಟ್ರೀಸ್ ಎಲ್ಲ ನೋಡಿದ್ರೆ, ಅಮೆರಿಕ ಎಲ್ಲ 6 weeks ಅಷ್ಟೇ ಅವರಿಗೆ ಚೈಲ್ಡ್ ಕೇರ್ ಲೀವ್ ಸಿಗೋದು, ಮೆಟರ್ನಿಟಿ ಲೀವ್. ಸೊ ನಮ್ಮ ಇಂಡಿಯಾದಲ್ಲಿ 6 months ಇದೆ. ಸೊ ಯೂಸ್ ದಟ್ ಟು ಬ್ರಿಂಗ್ ಅಪ್ ದ ಬೇಬಿ. ಅನ್ಲೆಸ್ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸು, ಬ್ಲೀಡಿಂಗು, ಬೇರೆ ಏನಾದರೂ ಇದ್ರೆ ರೆಸ್ಟ್ ತಗೊಳ್ಳಿ, ಇಲ್ಲ ಅಂದರೆ ನಾಟ್ ರಿಯಲಿ ರಿಕ್ವೈರ್ಡ್. ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಜಾಸ್ತಿ ಭಾರ ಎತ್ತಿದ್ರೆ ಪ್ರಾಬ್ಲಮ್ ಆಗುತ್ತೆ, ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ ಹೇಳ್ತಾರೆ, ಹೌದಾ ಅಂತ? ಸೊ ಕಾಮನ್ ಸೆನ್ಸ್ ಅಲ್ಲ, ಯಾರು ಪ್ರೆಗ್ನೆಂಟ್ ಇದ್ದಾಗ ಹೋಗಿ ಜಾಸ್ತಿ ಭಾರ ಎತ್ತಲ್ಲ. ಸೊ ಭಾರ ಎತ್ತದ್ರಿಂದ ಯೂಶಲಿ ಏನೂ ಆಗಲ್ಲ, ಬಟ್ ಯೂಶಲಿ ಅವಾಯ್ಡ್ ಮಾಡಕ್ ಹೇಳ್ತೀವಿ ಅಲ್ವಾ. ತುಂಬಾ ಬಕೆಟ್ ಎತ್ತದು, ಆಬ್ವಿಯಸ್ಲಿ ಅಬ್ಡಮನ್ ಒಳಗೆ ಪ್ರೆಷರ್ ಜಾಸ್ತಿ ಆಗಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ. ಈಗ ಡಯಾಬಿಟೀಸ್ ಇತ್ತು ಪ್ರೆಗ್ನೆನ್ಸಿ ಟೈಮ್ನಲ್ಲಿ, ಅಥವಾ ಥೈರಾಯ್ಡ್ ಇಶ್ಯೂಸ್ ಇತ್ತು, ಅಥವಾ ಶುಗರ್ ಪ್ರಾಬ್ಲಮ್ ಇತ್ತು ಅಂದಾಗ ಅದೇನಾದರೂ ಪ್ರೆಗ್ನೆನ್ಸಿ ಮೇಲೆ ಎಫೆಕ್ಟ್ ಮಾಡುತ್ತಾ? ಸೊ ಎಲ್ಲ ಹೆಲ್ತ್ ಕಂಡೀಷನ್ಸ್, ಎಸ್, ವಾಟ್ ಎವರ್ ಮದರಲ್ಲಿ ಏನು ಪ್ರಾಬ್ಲಮ್ ಇದೆಯೋ ಅದು ಡೆಫಿನೆಟ್ಲಿ ಅಫೆಕ್ಟ್ ಮಾಡುತ್ತೆ ಬೇಬಿನ. ಬಟ್ ನೀವು ಹೇಳ್ದಂಗೆ ಥೈರಾಯ್ಡು, BP, ಶುಗರ್ ಇವೆಲ್ಲ ನಾವು ಚೆಕ್ ಮಾಡಿ ಕಂಟ್ರೋಲ್ ಮಾಡ್ಬೋದು. ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ಅಪ್ರೋಪ್ರಿಯೇಟ್ ಮೆಡಿಸಿನ್ಸ್ ಕೊಟ್ಟು ಥೈರಾಯ್ಡ್ನ ಕಂಟ್ರೋಲಿಗೆ ತರ್ಬೋದು. ಡಯಾಬಿಟೀಸ್ ಇದ್ದರೆ ಟ್ಯಾಬ್ಲೆಟ್ಸು ಇಲ್ಲ ಇನ್ಸುಲಿನ್ ಕೊಟ್ಟು ಅದನ್ನು ಕಂಟ್ರೋಲಿಗೆ ತರ್ಬೋದು. ಹೈಪರ್ ಟೆನ್ಷನ್, BP ಜಾಸ್ತಿ ಇದ್ದರೆ ಅದಕ್ಕೂ ಟ್ಯಾಬ್ಲೆಟ್ಸ್ ಕೊಡ್ಬೋದು. ಸೊ ಮೋಸ್ಟ್ ಆಫ್ ದ ಮೆಡಿಕಲ್ ಡಿಸಾರ್ಡರ್ಸ್ ವುಮೆನ್ನಲ್ಲಿ ಟ್ರೀಟ್ ಆಗೋವಂಥದ್ದು ಓಕೆ. ಬಟ್ 2 ಮೇಜರ್ ಕಾಂಟ್ರಾ ಇಂಡಿಕೇಶನ್ಸ್ ಅಂದರೆ ಪ್ರೆಗ್ನೆನ್ಸಿಗೆ, ಒಂದು ಮದರಲ್ಲಿ ಏನಾದರೂ ಹಾರ್ಟ್ ಪ್ರಾಬ್ಲಮ್ ಇದ್ದರೆ, ಮದರಲ್ಲಿ ಪರ್ಟಿಕ್ಯುಲರ್ ಹಾರ್ಟ್ ಡಿಸೀಸಸ್ ಇದೆ, ಸೈನೋಟಿಕ್ ಹಾರ್ಟ್ ಡಿಸೀಸ್ ಅಂತೀವಿ, ಅವರು ಬ್ಲೂ ಹಾಕ್ಬಿಡ್ತಾರೆ. ಸೊ ಆ ಥರ ಏನಾದರೂ ಜೆನೆಟಿಕಲಿ ಅಬ್ನಾರ್ಮಲಿ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಆವಾಗ ನಾವು ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಇಲ್ಲ ಲಂಗ್ಸಲ್ಲಿ ಪಲ್ಮನರಿ ಹೈಪರ್ ಟೆನ್ಷನ್ ಅಂತೀವಿ. ಸೊ ಇದು ಎರಡೇ ಕಾಂಟ್ರಾ ಇಂಡಿಕೇಶನ್. ಇವೆರಡು ಕಂಡೀಷನ್ಸ್ ಇರೋದು ಯೂಶಲಿ ವುಮೆನ್ ಪ್ರೆಗ್ನೆಂಟ್ ಆದರೆ ಜಾಸ್ತಿ ರಿಸ್ಕ್ ಇರುತ್ತೆ. ಬೇರೆ ಎಲ್ಲ ಏನಾದರೂ ಪ್ರಾಬ್ಲಮ್ ಇದ್ದರೆ ಡಾಕ್ಟರ್ ಹತ್ರ ಹೋಗಿ ಪ್ರೀಕನ್ಸೆಪ್ಷನಲ್ ಕೌನ್ಸಿಲಿಂಗ್ ತೊಗೊಂಡು ಅಪ್ರೋಪ್ರಿಯೇಟ್ ಸ್ಪೆಷಲಿಸ್ಟ್ನ, ಹಾರ್ಟ್ ಸ್ಪೆಷಲಿಸ್ಟು, ಡಯಾಬಿಟಾಲಜಿಸ್ಟು, ಫಿಸಿಷಿಯನ್ನು, ಥೈರಾಯ್ಡ್ ಎಂಡೋಕ್ರೈನಾಲಜಿಸ್ಟು ಕನ್ಸಲ್ಟ್ ಮಾಡಿ ಎಲ್ಲ ಪ್ರಾಬ್ಲಮ್ಸ್ನೆಲ್ಲ ಕಂಟ್ರೋಲಿಗೆ ತಂದು ಪ್ರೆಗ್ನೆನ್ಸಿ ಮಾಡಿಕೊಂಡ್ರೆ ಯೂಶಲಿ ಏನು ಪ್ರಾಬ್ಲಮ್ ಆಗಲ್ಲ.
ನೀವು ಮಾತಾಡ್ತಾ ಹೇಳಿದ್ರಿ ಟ್ಯಾಬ್ಲೆಟ್ ಕೊಟ್ಟು ಕಂಟ್ರೋಲ್ ಮಾಡಬಹುದು ಅಂತ. ಸೊ ನಂಗೊಂದು ಡೌಟ್ ಬಂತು, ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಟ್ಯಾಬ್ಲೆಟ್ ತಿನ್ಬೋದು, ಅದರಲ್ಲೂ ಈಗ ಪೇನ್ ಕಿಲ್ಲರ್ ತಗೋಬಾರ್ದು ಅಂತೆಲ್ಲ ಹೇಳ್ತಾರೆ ಸ್ಪೆಷಲಿ, ಹೌದಾ? ಪ್ರೆಗ್ನೆನ್ಸಿಲಿ 4 ಥರ ಕ್ಯಾಟಗರಿ ಇದೆ. ಎಲ್ಲ ಮೆಡಿಸಿನ್ಸ್ನು ಕ್ಯಾಟಗರಿ A, B, C and D ಅಂತ ಕ್ಲಾಸಿಫೈ ಮಾಡ್ತೀವಿ. ಕ್ಯಾಟಗರಿ A ಅಂದರೆ ನಾರ್ಮಲ್ ನಮ್ಮ ಮೆಡಿಸಿನ್ಸು, ಲೈಕ್ ಐರನ್ ಟ್ಯಾಬ್ಲೆಟ್ಸು, ಕ್ಯಾಲ್ಸಿಯಂ ಟ್ಯಾಬ್ಲೆಟು, ಫೋಲಿಕ್ ಆಸಿಡ್, ಇವೆಲ್ಲ ಸಪ್ಲಿಮೆಂಟೇಷನ್ ಪ್ರೆಗ್ನೆನ್ಸಿಗೆ ಬೇಕು. ಸೊ ಇವೆಲ್ಲ ಕಂಪ್ಲೀಟ್ಲಿ ರಿಸ್ಕ್ ಫ್ರೀ. ಕ್ಯಾಟಗರಿ B ಬಂದ್ಬಿಟ್ಟು ಜಾಸ್ತಿ ಏನು ರಿಸ್ಕ್ ಇಲ್ಲ, ಲೈಕ್ ಪ್ಯಾರಾಸಿಟಮೋಲು ಇವೆಲ್ಲಾನು ತಗೊಬೋದು. ಕ್ಯಾಟಗರಿ C ಏನು ಅಂದರೆ ಯಾವಾಗ ತಾಯಿ ತಗೊಂಡ್ರೆ ಅವ್ರದ್ದು ಬೆನಿಫಿಟ್ ಜಾಸ್ತಿ ಇರುತ್ತೋ ಆವಾಗ ಮಾತ್ರ ತಗೊಬೇಕು, ಅದು ಡಾಕ್ಟರ್ ಅಂಡರ್ ಸೂಪರ್ವಿಷನ್ ತಗೊಬೇಕು. ಕ್ಯಾಟಗರಿ D ಅಂದರೆ ಟೋಟಲಿ ಅದು ಬ್ಯಾನ್ ಆಗಿದೆ, ತಗೊಳ್ಳೇಬಾರ್ದು. ಸೊ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಯಾವುದಾದ್ರೂ ಮೆಡಿಸಿನ್ ತೊಗೊಳಕ್ಕೆ ಮುಂಚೆ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಯಾವ ಮೆಡಿಸಿನ್ ತೊಗೊಳ್ತಾ ಇದ್ದೀರಾ ಡಿಸ್ಕಸ್ ಮಾಡಿ ಆಮೇಲೆ ತಗೊಬೇಕು. ಏನು ಗೊತ್ತಿಲ್ಲದಲ್ಲಿ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಬಾರ್ದು, ಅದು ದೊಡ್ಡ ತಪ್ಪಾಗುತ್ತೆ. ಮೋಸ್ಟ್ ಕಾಮನ್ ಪೇನ್ ಕಿಲ್ಲರ್ಸು ಎಲ್ಲ ಇನ್ನೇನು ಬರೀ ಪೇನ್ ಕಿಲ್ಲರು ಒಂದು ಡೈಕ್ಲೋಫೆನಾಕ್ ತೊಗೊಳ್ಳೋಣ ಅಂತ ತೊಗೊಳ್ತಾರೆ. ಬಟ್ ಅದು ನಮ್ಮ ಬೇಬಿದು ಕಿಡ್ನೀಸ್ನ ಅಫೆಕ್ಟ್ ಮಾಡುತ್ತೆ, ಲಾಂಗ್ ರನ್ನಲ್ಲಿ ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ಯಾವ ಮೆಡಿಸಿನ್ಸ್ ತೊಗೊಳ್ತಾ ಇದ್ದೀರಾ ತೋರಿಸಿ ಸೇಫ್ ಇದ್ರೆ ಮಾತ್ರ ತಗೊಬೇಕು. ಓಕೆ, ಫಾಲಿಕ್ ಆಸಿಡ್ ಯಾಕೆ ಪ್ರೆಗ್ನೆಂಟ್ ವುಮೆನ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಸೊ ಫೋಲಿಕ್ ಆಸಿಡ್ ಮುಂಚೆ ಎಲ್ಲ ಅಷ್ಟೊಂದು ಇರಲಿಲ್ಲ. ಎಷ್ಟೊಂದು ಜನ ಬೇಬಿಗೆ ನಾನು ನಿಮ್ಗೆ ಹೇಳಿದೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅಂತ ಫಾರ್ಮ್ ಆಗುತ್ತೆ. ಫೋಲಿಕ್ ಆಸಿಡ್ ನಾರ್ಮಲ್ ಸೆಲ್ ಡಿವಿಷನಿಗೆ ಬೇಕು. ಸೊ ಯಾವಾಗ ಬೇಬಿ ಫಾರ್ಮ್ ಆಗುತ್ತೋ ಆವಾಗ ಒಂದು ಸೆಲ್ ಇರೋದು ಮಲ್ಟಿಪಲ್ ಸೆಲ್ಸ್ ಆಗಿ ಅದು ಬೇಬಿ ಆಗುತ್ತೆ. ಸೊ ಅದು ಅಫೆಕ್ಟ್ ಆದಾಗ ಮೋಸ್ಟ್ ಕಾಮನ್ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಅಂತ ಆಗುತ್ತೆ. ಸೊ ಫೋಲಿಕ್ ಆಸಿಡ್ ದಿನಕ್ಕೆ ಅರೌಂಡ್ 400 ಮೈಕ್ರೋಗ್ರಾಮ್ ಪರ್ ಡೇ ಸಪ್ಲಿಮೆಂಟೇಷನ್ ಇರಬೇಕು. ಸೊ ಇದು ನಮ್ದಿರೋ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಕಮರ್ಷಿಯಲಿ ಅವೈಲೇಬಲ್ ಅಲ್ಲಿ ಇರುತ್ತೆ. ಸೊ ಅಟ್ಲೀಸ್ಟ್ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದ್ರೆ 3 ಮಂತ್ಸಿಗೆ ಮುಂಚೆ ಈ ಟ್ಯಾಬ್ಲೆಟ್ ತೊಗೊಂಡು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡೋದು ಒಳ್ಳೆಯದು. ಓಕೆ, ಸೊ ಬೇಕಾಗುತ್ತೆ ಫಾಲಿಕ್ ಆಸಿಡ್ ಅನ್ನೋಂಥದ್ದು ತುಂಬಾ ಕನ್ಸೆಪ್ಷನಲ್ ವೈಟಮಿನ್ ತಗೊಬೇಕು. ಸಪೋಸಿಂಗ್ ಯಾರೋ ಪ್ರೆಗ್ನೆಂಟ್ ಆಗೋದ್ರು ಟ್ಯಾಬ್ಲೆಟ್ ತಗೊಂಡಿಲ್ಲ ಅಂತ ಅಬೋರ್ಷನ್ ಮಾಡಿಸ್ಕೊಳ್ಳೋದೇನು ಬೇಕಾಗಿಲ್ಲ, ಎಲ್ಲ ಚೆಕ್ ಮಾಡಿಸ್ಕೊಂಡು ನಾರ್ಮಲ್ಲು ಇರೋ ಚಾನ್ಸಸ್ ಇರುತ್ತೆ. ಬಟ್ ಗಿವನ್ ಆನ್ ಆಪ್ಷನ್ ಬೆಟರ್ ಈ ಪ್ರಿಕನ್ಸೆಪ್ಷನಲ್ ವೈಟಮಿನ್ ಅಟ್ಲೀಸ್ಟ್ 3 ಮಂತ್ಸ್ ಪ್ರೆಗ್ನೆಂಟ್ ಆಗೋಕ್ಕೆ ಮುಂಚೆ ತಗೊಂಡು ಆಮೇಲೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಿ. ಪಪ್ಪಾಯ ತಿಂದರೆ ಪ್ರೆಗ್ನೆಂಟ್ ವುಮೆನಿಗೆ ಅಬಾರ್ಷನ್ ಆಗುತ್ತೆ ಅಥವಾ ಪೈನಾಪಲ್ ತಿಂದರೂ ಅಷ್ಟು ಒಳ್ಳೆಯದಲ್ಲ ಪ್ರೆಗ್ನೆಂಟ್ ವುಮೆನಿಗೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಡಾಕ್ಟರ್? ಒಂದೊಂದು ಸಾರಿ ನನ್ನ ಪೇಷಂಟ್ ಒಬ್ಬರು 10 ಗಂಟೆಗೆ ಫೋನ್ ಮಾಡಿ ಮ್ಯಾಮ್ ನನ್ನ ಪಪ್ಪಾಯ ಜ್ಯೂಸ್ ಕೊಟ್ಬಿಟ್ರೆ ನಾನು ಏನು ಮಾಡಲಿ ಅಂತ ಹೇಳೋರು ಇದ್ದಾರೆ. ಸಡನ್ನಾಗಿ ಕುಡಿಯೋರ್ಗೂ ನಾಪ್ಕ ಬರಲಿಲ್ಲ, ಆಮೇಲೆ ಕುಡಿದ ಮೇಲೆ ಗೂಗಲ್ ಹೋಗ್ಬಿಡುತ್ತಾರೆ ಪಪ್ಪಾಯ ತಿನ್ಬೋದಾ ಕುಡಿಬೋದಾ ಅಂತ. ಸೊ ಪಪ್ಪಾಯಲ್ಲಿ ಪ್ಯಾಪೇನ್ ಅಂತ ಒಂದಿರುತ್ತೆ ಕೆಮಿಕಲ್ಲು, ಅದು ಯೂಶಲಿ ರಾ ಪಪಾಯ ಅಲ್ಲಿ ಇರುತ್ತೆ. ಹಣ್ಣಾಗದೆ ಇರೋ ಪಪಾಯ ಅಲ್ಲಿ ಇರುತ್ತೆ, ಫುಲ್ ಹಣ್ಣಾಗಿರೋ ಪರಂಗಿ ಹಣ್ಣಲ್ಲಿ ಇರಲ್ಲ. ಸೊ ಹಣ್ಣಾಗಿರೋ ಪರಂಗಿ ಹಣ್ಣು ತಿಂದ್ರೆ ಯೂಶಲಿ ಏನು ಆಗೋಲ್ಲ. ಬಟ್ 9 ತಿಂಗಳು ಪಪಾಯ ತಿಂದಿಲ್ಲ ಅಂದ್ರೆ ಪರವಾಗಿಲ್ಲ ಅಲ್ವಾ, ಯಾವ್ದು ರೈಪು ಯಾವ್ದು ರಾ, ಆಮೇಲೆ ಅವರಿಗೆ ಯೋಚನೆ ಮಾಡಿ ಅದರಿಂದಲೇ ಅವರು ಮೆಂಟಲ್ ಎಬಿಲಿಟಿ ಡೌನ್ ಆಗೋದು, ಏನಾಗುತ್ತೋ ಏನೋ, ಒಂದ್ ಕೆಮ್ಮು ಬಂದ್ರೆ ಮತ್ತೆ ಅದರಿಂದ. ಸೊ ರೈಪ್ ತಿನ್ನ ರಾ ತಿನ್ನ, ಸೊ ವೈ ದ ಕನ್ಫ್ಯೂಷನ್? ತಿನ್ಲಿಲ್ಲ ಅಂದ್ರೆ ಏನು ಆಗಲ್ಲ, ಬೇರೆ ಎಷ್ಟೊಂದು ಇದಿದೆ. ರೈಪ್ ಪಪ್ಪಾಯ ತಿಂದ್ರು ಏನು ಪ್ರಾಬ್ಲಮ್ ಆಗಲ್ಲ, ಹಣ್ಣಾಗಿರೋ ಪಪ್ಪಾಯ. ಪೈನಾಪಲ್ಗೆ ಬಂದಾಗ ಎಷ್ಟೊಂದು ಮಿತ್ ಇದೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ, ಇಂಡಿಯಾಲಿ ಎಲ್ಲ ಕಡೆ. ಪೈನಾಪಲ್ ಅಲ್ಲಿ ಒಂದು ಕೆಮಿಕಲ್ ಇರುತ್ತೆ, ಅದು ಏನು ಅಂದ್ರೆ ಫಸ್ಟ್ ಹೇಳ್ತಾ ಇದ್ರು ಇದು ಪೈನಾಪಲ್ ತಿಂದ್ರೆ ಅದು ಯೂಟ್ರಸ್ನ ಕಾಂಟ್ರಾಕ್ಟ್ ಮಾಡಿ ಮಗುನ ಆಚೆ ಕಳಿಸ್ಬಿಡುತ್ತೆ, ಅಥವಾ ನೀವು ಲೇಬರ್ಗೆ ಹೋಗಕ್ಕೆ ಮುಂಚೆ ಪೈನಾಪಲ್ ತಿಂದು ಹೋಗಿ ನೀವು ಬೇಗ ಲೇಬರ್ ಆಗೋಗುತ್ತೆ ಅಂತ ಎಲ್ಲ. ಬಟ್ ಇದೆಲ್ಲ ಮಿಸ್ಕನ್ಸೆಪ್ಷನ್ಸು. ಪೈನಾಪಲಲ್ಲಿ ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ವೈಟಮಿನ್ ಸಿ ವೈಟಮಿನ್ ಬಿ ಎಲ್ಲ ಚೆನ್ನಾಗಿ ಇರುತ್ತೆ. ಸೊ ತಿನ್ಬೋದು, ಬಟ್ ಯಾರೋ ಹೇಳ್ತಾರೆ ಮನೇಲಿ ಪೈನಾಪಲ್ ತಿನ್ನಬೇಡಿ ಅಂತ. ಸೊ ಹೇಳ್ದಂಗೆ ಯಾರೋ ಹೇಳಿದ್ಮೇಲೆ ಅದು ಮನ್ಸಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ ತಿಂದರೆ ನಂಗೆ ಇದು ಆಗುತ್ತೆ ಅಂತ. ಸೊ ಏನೇ ಆದರೂ ಪ್ರೆಗ್ನೆನ್ಸಿಲಿ ತಿಂದ್ಬಿಟ್ಟಿದ್ರೆ ಅದಕ್ಕೆ ರಿಲೇಟ್ ಮಾಡ್ತಾರೆ. ಸೊ 9 ಮಂತ್ಸ್ ಏನೋ ಅವಾಯ್ಡ್ ಮಾಡಿದ್ರೆ ಏನಾಗಲ್ಲ ಅಲ್ಲ. ಸೊ 9 ತಿಂಗಳು ಅವಾಯ್ಡ್ ಮಾಡಿದ್ರೆ ಆಮೇಲೆ ಬೇಕಿದ್ರೆ ತಿಂದ್ರೆ. ಸೊ ತಿನ್ನೋದ್ರಲ್ಲಿ ತಿಂದ್ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ, ರಾ ಫುಲ್ಲು ಹಣ್ಣಾಗಿರೋ ಪರಂಗಿ ಹಣ್ಣು ಅಥವಾ ಪಪಾಯ. ಬಟ್ ತಿನ್ಲಿಲ್ಲ ಅಂದ್ರೆ ಯಾರೋ ಹೇಳಿದ್ದಾಗ ಏನಾದ್ರು ತಿನ್ಲಿಲ್ಲ ಅಂದ್ರೂ ಏನು ಮ್ಯಾಟರ್ ಆಗಲ್ಲ, ಬೇರೆ ಹೆಲ್ದಿ ಫುಡ್ ತಿಂದು ಸಬ್ಸ್ಟಿಟ್ಯೂಟ್ ಮಾಡ್ಕೊಬೋದು. ಈಗ ಮನೆಯಲ್ಲಿರ್ತಾನೆ ಕೆಲವರಿಗೆ ಬ್ಲೀಡಿಂಗ್ ಆಗಿ ಹೋಗಿರುತ್ತೆ, ಅಬಾರ್ಷನ್ ಆಗಿರುತ್ತೆ. ಆ ಅಬಾರ್ಷನ್ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಮತ್ತೆ ಹಾಸ್ಪಿಟಲ್ಗೆ ಹೋಗ್ಬೇಕಾಗತ್ತಾ? ಸೊ ಕಂಪ್ಲೀಟ್ ಆಗಿ ಬ್ಲೀಡ್ ಆಗಿ ಹೋಗಿದ್ಯಾ ಅಂತ ತಿಳ್ಕೊಳ್ಳೋದಕ್ಕೆ ಯೂಶಲಿ ಒಂದು ಅಬಾರ್ಷನ್ ಆದಾಗ ಫಸ್ಟ್ 3 ಮಂತ್ಸಲ್ಲಿ ಆದರೆ ಫಸ್ಟ್ 3 ತಿಂಗಳಲ್ಲಿ ಆವಾಗ
ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ, ಪೇನ್ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಜಾಸ್ತಿ ಬ್ಲೀಡಿಂಗ್ ಆದಾಗ ಒಂದ್ಸಾರಿ ಡಾಕ್ಟರಿಗೆ ತೋರಿಸೋದು ಒಳ್ಳೇದು. ಕಂಪ್ಲೀಟ್ ಆಗಿ ಆಚೆ ಬಂದಿದ್ಯಾ, ಅದೇನಾದ್ರು ಪ್ರೆಗ್ನೆನ್ಸಿ ಇದೆಯಾ, ಇಲ್ಲ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದೆಯಾ, ಏನಾದ್ರು ಕಾಂಪ್ಲಿಕೇಶನ್ ಇದೆಯಾ, ಟ್ಯೂಬ್ ಅಲ್ಲಿ ಪ್ರೆಗ್ನೆನ್ಸಿ ಇದೆಯಾ, ಅದನ್ನ ಕನ್ಫರ್ಮ್ ಮಾಡ್ಕೋಬಹುದು. ಏನಾದ್ರು ಚಿಕ್ಕ ಪುಟ್ಟ ಮ್ಯಾಟರ್ ಒಳಗಡೆ ಇದ್ರೂ ಪಾರ್ಟ್ ಆಫ್ ಪ್ರೆಗ್ನೆನ್ಸಿ ಯೂಶಲಿ ನಾವು 2-3 ವೀಕ್ಸ್ ವೇಟ್ ಮಾಡ್ತೀವಿ. ಅನ್ಲೆಸ್ ಆ ವುಮೆನ್ ಜಾಸ್ತಿ ಬ್ಲೀಡ್ ಆಗ್ತಿರೋದು, ರಕ್ತ ಎಲ್ಲ ಹೋಗಿ ತುಂಬಾ ಸುಸ್ತಾಗಿದ್ರೆ ಅವಾಗ ಮಾತ್ರ DNC ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ 3 ವೀಕ್ಸ್ ವೇಟ್ ಮಾಡ್ತೀವಿ. ಅದಾದ್ಮೇಲೆ ಅಲ್ಟ್ರಾಸೌಂಡ್ ಮಾಡಿ ನೋಡ್ತೀವಿ. ಯೂಟ್ರಸ್ ಒಳಗೆ ಏನಾದ್ರು ಇನ್ನ ಇದ್ರೆ ಮ್ಯಾಟರು, ಟ್ಯಾಬ್ಲೆಟ್ಸು ಕೊಟ್ಟು ಅದನ್ನ ಆಚೆ ತೆಗಿಬೋದು. ಅದಾಗಿನೂ ಇನ್ನ ಬರ್ತಿಲ್ಲ ಅಂದ್ರೆ ಅವಾಗ DNC ಮಾಡೋಕೆ ಯೋಚಿಸ್ತೀವಿ. ಓಕೆ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬಗ್ಗೆ ಹೇಳಿದ್ರೆ, ಸೊ ಟ್ಯೂಬಲ್ಲಿ ಆ ಥರ ಬೇಬಿ ಡೆವಲಪ್ ಆಗೋದ್ರಿಂದ ಅಥವಾ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಿಂದ ಅಬಾರ್ಷನ್ ಆಗುತ್ತಾ, ಮಾಡಲೇಬೇಕಾಗುತ್ತಾ ಆ ಟೈಮಲ್ಲಿ, ಹೇಗೆ ಅಂತ? ಹೌದು ನೋಡಿ, ನಾರ್ಮಲಿ ಪ್ರೆಗ್ನೆನ್ಸಿ ಆಗಬೇಕಾಗಿರೋದು ಗರ್ಭಕೋಶದಲ್ಲಿ. 2 ಗರ್ಭಕೋಶದ ಸೈಡಲ್ಲೂ 2 ಫೆಲೋಪಿಯನ್ ಟ್ಯೂಬ್ಸ್ ಇರುತ್ತೆ. ಆ ಟ್ಯೂಬ್ಸು ಹೋಗಿ ಓವರಿ ಸೈಡಲ್ಲಿ ಓಪನ್ ಆಗುತ್ತೆ. ಓವರಿಯಿಂದ ಎಗ್ ಪ್ರೊಡ್ಯೂಸ್ ಆಗುತ್ತೆ, ಅದು ಟ್ಯೂಬ್ ಒಳಗೆ ಹೋಗಿ ಅಲ್ಲಿ ಸ್ಪರ್ಮ್ ಕೂಡ ಬಂದು ಎಗ್ಗು ಸ್ಪರ್ಮ್ ಸೇರಿ ಅದು ಭ್ರೂಣ ಆಗಿ ಬಂದು ಗರ್ಭಕೋಶಕ್ಕೆ ಕಚ್ಕೊಂಡು ಬೆಳೆಯುತ್ತೆ. ಒಂದು ಸಮಯ ಏನಾದರೂ ಇನ್ಫೆಕ್ಷನ್ ಆಗಿ ಟ್ಯೂಬಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಟ್ಯೂಬಲ್ಲೇ ಕಚ್ಕೊಂಡು ಬೆಳೆಯೋಕ್ಕೆ ಶುರುವಾಗುತ್ತೆ. ಇದು ಸುಮಾರು 2 in 100 ಪ್ರೆಗ್ನೆನ್ಸೀಸ್, 2% ಆಫ್ ದ ವುಮೆನಲ್ಲಿ ಕಾಮನ್ ಆಗುತ್ತೆ. 100 ಪ್ರೆಗ್ನೆನ್ಸೀಸ್ ಆದರೆ ಇಬ್ಬರಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇರ್ಬೋದು. ಸೊ ಇದಾದಾಗ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗೋಕ್ಕಾಗಲ್ಲ, ಟ್ಯೂಬ್ಸಿಗೆ ಅಷ್ಟೊಂದು ಬ್ಲಡ್ ಫ್ಲೋ ಕೊಡೋಕ್ಕೆ ಆಗಲ್ಲ. ಸೊ ಅದೇನಾಗುತ್ತೆ, ಟ್ಯೂಬ್ಸ್ ಆರ್ ನ್ಯಾರೋ ಸ್ಟ್ರಕ್ಚರ್ಸ್, 1 millimeter ಇರುತ್ತೆ ಅಷ್ಟೇ. ಸೊ ಅದು ಬೆಳೆದು ಒಂದು ದಿವಸ ಟ್ಯೂಬ್ ಹೊಡ್ಕೊಂಡ್ಬಿಡುತ್ತೆ. ಸೊ ಜಾಸ್ತಿ ಹೊಟ್ಟೆ ಒಳಗೆ ಬ್ಲೀಡಿಂಗ್ ಆಗಿ ಅವಾಗ ತಾಯಿ ಜೀವಕ್ಕೂ ಅದು ತೊಂದರೆ ಕೊಡ್ಬೋದು, ಪ್ರಾಬ್ಲಮ್ ಆಗ್ಬೋದು. ಸೊ ಅದಕ್ಕೆ ಪ್ರೆಗ್ನೆನ್ಸಿ ಆದಾಗ ಫಸ್ಟ್ ಹೋಗಿ ಡಾಕ್ಟರಿಗೆ ತೋರಿಸ್ಬೇಕು, ಸ್ಕ್ಯಾನ್ ಮಾಡಿಸಿ ಪ್ರೆಗ್ನೆನ್ಸಿ ಯೂಟ್ರಸ್ ಒಳಗಿದ್ಯಾ ಅಂತ ನೋಡ್ಬೇಕು. ಒಂದೊಂದ್ಸರಿ ಪ್ರೆಗ್ನೆನ್ಸಿ ಬೇಡ ಅಂತ ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಡ್ತಾರೆ ಹೋಗಿ ಫಾರ್ಮಸಿಲಿ, ಮೆಡಿಕಲ್ ಸ್ಟೋರಲ್ಲಿ ನನಗೆ ಅಬಾರ್ಷನ್ ಟ್ಯಾಬ್ಲೆಟ್ ಕೊಡಿ, ಆ್ಯಕ್ಚುಲಿ ಕೊಡಬಾರ್ದು. ಬಟ್ ಎಷ್ಟೊಂದು ಜನ ಆ ಥರ ನೋಡ್ತೀವಿ ನಾವು ಕ್ಲಿನಿಕಲ್ಲಿ, ಟ್ಯಾಬ್ಲೆಟ್ ತೊಗೊಂಡು ಬರ್ತಾರೆ, ಅವ್ರಿಗೆ ಟ್ಯೂಬಲ್ ಪ್ರೆಗ್ನೆನ್ಸಿ ಇರುತ್ತೆ. ಸೊ ಅಲ್ಟ್ರಾಸೌಂಡ್ ಮಾಡಿ ಫಸ್ಟ್ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಡಾಕ್ಟರ್ ಹತ್ರನೇ ಪಿಲ್ ತೊಗೊಬೇಕು. ಸೊ ಅದು ಮಾಡೋದು ಬೆಟರು. ಓಕೆ, ಈಗ ಅಬಾರ್ಷನ್ ಆದಮೇಲೆ ಅಥವಾ ನೀವು ಆವಾಗಲೇ ಹೇಳಿದ್ರು 1ಕ್ಕಿಂತ ಹೆಚ್ಚು ಬಾರಿ ಅಬಾರ್ಷನ್ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಹಾಸ್ಪಿಟಲ್ಗೆ ಹೋಗಬೇಕು, ತೋರಿಸ್ಬೇಕು ಅಂತ. ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ ರೀತಿಯಾಗಿರುತ್ತೆ? ನೆಕ್ಸ್ಟ್ ಅವರಿಗೆ ಗರ್ಭಕೋಶ ಸರಿ ಇರಬೇಕು ಅಥವಾ ಮಗು ಡೆವಲಪ್ ಆಗಬೇಕು ಅಂತ ಹೇಳಿದ್ರೆ, ಅಂದರೆ ಕಾಮನ್ ಭಾಷೆಯಲ್ಲಿ ಹೇಳ್ತಾರೆ ಅವಳ ಗರ್ಭಕೋಶದಲ್ಲಿ ಬಲನೇ ಇಲ್ವಂತೆ, ಏನೋ ಪ್ರಾಬ್ಲಮ್ ಇದೆಯಂತೆ ಅಂತ. ಸೊ ಆಡ್ ಭಾಷೆಯಲ್ಲಿ ಹೇಳ್ತಾರೆ ಇದ್ರ ಬಗ್ಗೆ. ಸೊ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಗ್ಗೆ ಹೇಳೋದಾದ್ರೆ, ಸೊ ಡಿಫ್ರೆಂಟ್ ಕಾಸಸ್ ಆಫ್ ಅಬಾರ್ಷನ್ಸ್ ಇದೆ. ಸೊ ಫಸ್ಟು ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ ಇದೆಯಾ? ಸೊ ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ ಮದರಲ್ಲಿ ಇಲ್ಲ ಫಾದರಲ್ಲಿ ಇದ್ದರೆ ಆವಾಗ ಪ್ರಾಬ್ಲಮ್ ಇರ್ಬೋದು. ಎವ್ರಿ ಟೈಮ್ ಎಂಬ್ರಿಯೋ ಫಾರ್ಮ್ ಆದಾಗ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಇದ್ದಾಗ ನಾವು IVF ಮಾಡಿ ಎಂಬ್ರಿಯೋ ಮಾಡಿ ಭ್ರೂಣ ಆಚೆ ಮಾಡಿ ಅದನ್ನು ನಾವು ಜೆನೆಟಿಕ್ ಟೆಸ್ಟಿಂಗ್ಗೆ ಕಳಿಸಿ ಆಮೇಲೆ ಆ ಭ್ರೂಣನ ಒಳಗಡೆ ಹಾಕಿದ್ರೆ ಆವಾಗ ಅಬಾರ್ಷನ್ ಚಾನ್ಸಸ್ ಕಮ್ಮಿ ಆಗುತ್ತೆ. ಸಪೋಸಿಂಗ್ ಯೂಟ್ರಸ್ ಗರ್ಭಕೋಶದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ನಾನು ಹೇಳಿದೆ ಸೆಪ್ಟಮ್ ಇರ್ಬೋದು ಯೂಟ್ರಸಲ್ಲಿ. ಅಂದರೆ ನಾವು ನಾರ್ಮಲಿ ಯೂಟ್ರಸ್ ಫಾರ್ಮ್ ಆಗಬೇಕಾದ್ರೆ ತಾಯಿ ಚಿಕ್ಕ ಬೇಬಿ ಇದ್ದಾಗ ಹೊಟ್ಟೆಯೊಳಗೆ ಆವಾಗ 2 ಟ್ಯೂಬ್ ಫಾರ್ಮ್ ಆಗಿ ಅದು 2 ಟ್ಯೂಬು ಸೇರಿ 1 ಯೂಟ್ರಸ್ ಆಗುತ್ತೆ. ಮಧ್ಯ ಸಪೋಸಿಂಗ್ ಅದು ಆ ಪದ್ರ ಉಳ್ಕೊಂಡ್ಬಿಟ್ರೆ ಅದನ್ನು ಸೆಪ್ಟೇಟ್ ಯೂಟ್ರಸ್ ಅಂತ ಕರಿತೀವಿ. ಸೊ ಇದು ಮೋಸ್ಟ್ ಕಾಮನ್ ಕಾಸ್ ಆಫ್ ಅಬಾರ್ಷನ್ಸ್ ಆಗುತ್ತೆ, ಯಾಕಂದರೆ ಆ ಸೆಪ್ಟಮಲ್ಲಿ ಜಾಸ್ತಿ ಬ್ಲಡ್ ಫ್ಲೋ ಇರಲ್ಲ. ಸೊ ಆವಾಗ ನಾವು ಆ ಸೆಪ್ಟಮ್ನ ಹಿಸ್ಟ್ರೋಸ್ಕೋಪಿ ಅಂತ ಒಂದು ಪ್ರೊಸೀಜರ್ ಮಾಡ್ತೀವಿ. ಗರ್ಭಕೋಶದೊಳಗೆ ಕ್ಯಾಮ್ರಾ ಹಾಕಿ ನೋಡ್ತೀವಿ, ಏನಾದರೂ ಇದ್ದರೆ ಅದನ್ನು ಕಟ್ ಮಾಡ್ತೀವಿ. ಸೊ ಇದು ಮಾಡಿದಾಗ ಯೂಟ್ರಸ್ ನಾರ್ಮಲ್ ಆಗುತ್ತೆ, ಪ್ರೆಗ್ನೆನ್ಸಿ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಇನ್ನೊಂದು ಕಾಮನ್ ಅಂದರೆ ಆಂಟಿಫಾಸ್ಫೋಲಿಪಿಡ್ ಆಂಟಿಬಾಡಿ ಸಿಂಡ್ರೋಮ್. ಇದರಲ್ಲಿ ಫ್ರೀಕ್ವೆಂಟ್ ಆಗಿ ಫಸ್ಟ್ ಟ್ರೈಮಿಸ್ಟರ್ ಅಂದರೆ 3 ತಿಂಗಳೊಳಗೇನೆ ಅಬಾರ್ಷನ್ಸ್ ಆಗ್ತಾ ಹೋಗುತ್ತೆ. ಸೊ ಇದಾದಾಗ ಕೂಡ ನಾವು ಟೆಸ್ಟ್ ಮಾಡಿ ಕಂಡಿಡಿದ್ರೆ ನೆಕ್ಸ್ಟ್ ಪ್ರೆಗ್ನೆನ್ಸಿಲಿ ಎಕೋಸ್ಪಿಲ್ ಸ್ವಲ್ಪ ಬ್ಲಡ್ ಥಿನ್ನರ್ಸ್ ಕೊಡ್ತೀವಿ, ಕೊಟ್ಬಿಟ್ಟು ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋಕೆ ಹೇಳ್ತೀವಿ. ಆಮೇಲೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗಿ ಹೆಲ್ದಿ ಬೇಬಿ ಆಗುತ್ತೆ. ಒಬ್ರೊಬ್ರು 8-9 ಅಬಾರ್ಷನ್ ಆಗಿರುತ್ತೆ, ಎಲ್ಲ ಟೆಸ್ಟಿಂಗ್ ಮಾಡ್ಕೊಂಡಿರ್ತಾರೆ. ಅದೊಂಥರ ತುಂಬಾ ಫ್ರಸ್ಟ್ರೇಟಿಂಗ್ ಸಿಚುವೇಶನ್. ಆವಾಗ ಅವರು ಡೌನ್ ಆಗಿರ್ಬೋದು, ತುಂಬಾ ಡೌನ್ ಆಗಿರ್ತಾರೆ. ಸೊ ಬರ್ತಾರೆ, ಆವಾಗ ನಾವು ಟೆಸ್ಟ್ ಮಾಡಿ ಇದೊಂದು ಸಿಂಪಲ್ ಒಂದು ಬ್ಲಡ್ ಥಿನ್ನರ್ ಆ್ಯಡ್ ಮಾಡೋದ್ರಿಂದ ಎಷ್ಟೊಂದು ಜನ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಿ ನಾರ್ಮಲ್ ಆಗಿ ಡೆಲಿವರಿ ಆಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವು ಸರಿ ಇವ್ಯಾಲ್ಯೂಯೇಟ್ ಮಾಡಿ ಏನಕ್ಕೆ ಆಗ್ತಾ ಇದೆ ಅಂತ. ಸೊ ಮೆಂಟಲ್ ಕಂಡೀಷನ್ ಏನಾದರೂ ಮ್ಯಾಟರ್ ಆಗತ್ತಾ? ಈಗ ಒಬ್ಬ ವುಮೆನಿಗೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಅಲ್ಲಿನ ಫ್ರಸ್ಟ್ರೇಷನ್ ಇರ್ಬೋದು, ಫ್ಯಾಮಿಲಿ ಫ್ರಸ್ಟ್ರೇಷನ್ ಇರ್ಬೋದು. ಸೊ ಮೆಂಟಲಿ ಅವರು ಡೌನ್ ಆಗೋದ್ರಿಂದ ಅದು ಮಗುವಿನ ಮೇಲೆ ಅಥವಾ ಅವರ ಭ್ರೂಣದ ಮೇಲೆ ಪರಿಣಾಮ ಬೀರುತ್ತಾ, ಹೇಗೆ ಅಂತ? ಬೇಸಿಕಲಿ ಏನು ಅಂದರೆ ಮೆಂಟಲ್ ಆಸ್ಪೆಕ್ಟ್ ಇಸ್ ಆಸ್ ಇಂಪಾರ್ಟೆಂಟ್ ಆಸ್ ಫಿಸಿಕಲ್ ಆಸ್ಪೆಕ್ಟ್ ಅಲ್ವಾ. ಸೊ ಪ್ರೆಗ್ನೆನ್ಸಿ ಯಾವಾಗ ಆಗುತ್ತೆ, ಒಂಥರ
ಎಲ್ಲ ಪೀಸ್ ಆಫ್ ಮೈಂಡು ಬಾಡಿ ಎಲ್ಲ ಸ್ಟೇಬಲ್ ಆಗಿದ್ದಾಗ ಪ್ರೆಗ್ನೆನ್ಸಿ ಆಗಿ ನ್ಯಾಚುರಲ್ ಆಗಿ ಕಂಟಿನ್ಯೂ ಆಗುತ್ತೆ. ಎಲ್ಲ ಸ್ಟ್ರೆಸ್ ಇದ್ದಾಗ ಎಲ್ಲ ನೆಗೆಟಿವ್ ಹಾರ್ಮೋನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೆಗೆಟಿವ್ ಹಾರ್ಮೋನ್ಸ್ ಬಂದಾಗ ಆಬ್ವಿಯಸ್ಲಿ ಪ್ರೆಗ್ನೆನ್ಸಿ ಚಾನ್ಸಸ್ ಕೂಡ ಅಫೆಕ್ಟ್ ಆಗುತ್ತೆ. ಸೊ ಎಸ್ಪೆಷಲಿ ನಾವು ಫರ್ಟಿಲಿಟಿ ಕ್ಲಿನಿಕಲ್ಲಿ ಕೂತಾಗ ಫಸ್ಟ್ ಹೇಳೋದು ನಿಮ್ಮ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳಿ, ಏನಾದರೂ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಿ, ಹೆಲ್ದಿ ಡಯಟ್ ತಿನ್ನಿ, ಆಮೇಲೆ ನಿಮ್ಮ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳೋಕೆ ಏನೇನು ಆಗುತ್ತೆ, ಒಂದು ವಾಕ್ ಹೋಗೋದಾಗಲಿ, ಮೆಡಿಟೇಷನ್ ಆಗಲಿ, ಏನು ನಿಮಗೆ ಇಷ್ಟ ಆಗುತ್ತೋ, ಒಳ್ಳೆ ನಾವೆಲ್ ಓದೋದು ಇಲ್ಲ ಒಳ್ಳೆ ಮ್ಯೂಸಿಕ್ ಕೇಳಿಸ್ಕೊಳ್ಳೋದು ಮಾಡಿ, ಅದರಿಂದ ಮೈಂಡಿಗೆ ರಿಲ್ಯಾಕ್ಸೇಷನ್ ಆಗೋದ್ರಿಂದ ಪ್ರೆಗ್ನೆನ್ಸಿ ಚಾನ್ಸಸ್ಸು, ಹೆಲ್ದಿ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದ್ಸತಿ ಅಬೋಷನ್ ಆದಮೇಲೆ ನೆಕ್ಸ್ಟ್ ನಮಗೆ ಬೇಬಿ ಬೇಕು ಅಂದಾಗ ಎಷ್ಟು ಟೈಮ್ ಬಿಟ್ಟು ಟ್ರೈ ಮಾಡಬಹುದು ಮಗು ಆಗೋದಕ್ಕೆ ಅಂತ? ಸೊ ನಾರ್ಮಲಿ ಏನು ಪ್ರೆಗ್ನೆನ್ಸಿ ನೀವು ಟೆಸ್ಟ್ ಮಾಡಿರ್ತೀರ ಯೂರಿನಲ್ಲಿ, ಸೊ ಆವಾಗ ಪಾಸಿಟಿವ್ ಬಂದಿರುತ್ತೆ. ನೀವು ಸ್ಕ್ಯಾನ್ಗೆ ಹೋಗೋಕ್ಕೆ ಮುಂಚೆನೇ ಅಥವಾ ಸ್ಕ್ಯಾನ್ಗೆ ಹೋಗಿ ಬಂದ ತಕ್ಷಣ ಅದೇ ಬ್ಲೀಡಿಂಗ್ ಆಗೋಗಿ ಏನು ಹೋಗ್ತಿರ್ಗ ಚೆಕ್ ಮಾಡಿಸ್ತೀರಾ, ಏನು ಉಳಿದಿಲ್ಲ ಅಂದರೆ ಇಮಿಡಿಯೇಟಾಗಿ ಟ್ರೈ ಮಾಡ್ಬೋದು ಪ್ರೆಗ್ನೆನ್ಸಿಗೆ. ಓಕೆ, ಇಷ್ಟು ಟೈಮ್ ಬಿಟ್ಟು ಮಾಡಬೇಕು ಅಂತ ಏನು ಇಂಟರ್ವೆನ್ಷನ್ ಏನು ಇಲ್ಲ ಅಂದರೆ ಏನು ಬೇಕಾಗಿಲ್ಲ. ಓಕೆ, ಬಟ್ ಸಪೋಸಿಂಗ್ ನಿಮಗೆ ತುಂಬಾ ಬ್ಲೀಡಿಂಗ್ ಆಯ್ತು, ಇಲ್ಲ ನೀವು ಹೋಗಿ ಡಾಕ್ಟರ್ ಹತ್ರ DNC ಮಾಡಿಸಿದ್ದೀರಾ, ಇಲ್ಲ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದೆ, ಸೊ ಇದೆಲ್ಲ ಆದಾಗ ಒಂಥರ ಬ್ಲಡ್ ಲಾಸ್ ಜಾಸ್ತಿ ಆಗಿರುತ್ತೆ, ಹಿಮೋಗ್ಲೋಬಿನ್ ಕಮ್ಮಿ ಆಗಿರುತ್ತೆ, ನ್ಯೂಟ್ರಿಷನ್ ಕಮ್ಮಿ ಆಗಿರುತ್ತೆ ಬಾಡಿಲಿ. ಸೊ ಇದೆಲ್ಲ ಆದಾಗ ಅಟ್ಲೀಸ್ಟ್ 3 months ಗ್ಯಾಪ್ ಕೊಡಿ ಅಂತ ಹೇಳ್ತೀವಿ. ಅಬೋಷನ್ ಮಾಡಿಸೋದ್ರಿಂದ ಅಥವಾ ಅಬೋಷನ್ ಆಗೋದ್ರಿಂದ ತಾಯಿಗೇನಾದರೂ ಆ ಮಹಿಳೆಗೇನಾದರೂ ಹೆಲ್ತ್ ಇಶ್ಯೂಸ್ ಬರುತ್ತಾ ಅಥವಾ ಪ್ರಾಬ್ಲಮ್ ಆಗುತ್ತಾ? ಯಾಕೆಂದ್ರೆ ಆ ಒಂದು ಭಯ ಇರುತ್ತೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಆಗ್ಬೇಕಾದ್ರೆ, ಯಾವ ರೀತಿ ಇರುತ್ತೆ? ಅದೇ ಆಬ್ವಿಯಸ್ಲಿ ಭಯ ಇದ್ದೇ ಇರುತ್ತೆ. ಸೊ ಪ್ರಾಬ್ಲಮ್ ಆಗೋದು ಅಂದರೆ ನಾನು ನಿಮ್ಗೆ ಹೇಳಿದಾಗ ಏನಾದ್ರು ಕಾಂಪ್ಲಿಕೇಶನ್ ಆಗಿದ್ರೆ ಪ್ರೆಗ್ನೆನ್ಸಿಗೆ, ಇಲ್ಲ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಬ್ಲಡ್ ಗ್ರೂಪ್ ನೆಗೆಟಿವ್ ಇದ್ರೆ, ತಾಯಿ ಬ್ಲಡ್ ಗ್ರೂಪ್ ನೆಗೆಟಿವ್ ಇದೆ, ಹಸ್ಬೆಂಡ್ದು ಬ್ಲಡ್ ಗ್ರೂಪ್ ಪಾಸಿಟಿವ್ ಇದ್ರೆ ಅವಾಗ ಒಂದು ಆಂಟಿ-ಡಿ ಅಂತ ಇಂಜೆಕ್ಷನ್ ತಗೊಬೇಕಾಗುತ್ತೆ. ಅದು ತಗೊಳ್ಳಿಲ್ಲ ಅಂದರೆ ಫ್ಯೂಚರ್ ಪ್ರೆಗ್ನೆನ್ಸೀಸ್ಗೆ ಅಫೆಕ್ಟ್ ಆಗುತ್ತೆ. ಸೊ ಅದೊಂದು ನೆಗೆಟಿವ್ ಬ್ಲಡ್ ಗ್ರೂಪ್ ಇರೋರು ಅದೊಂದು ಜ್ಞಾಪಕ ಇಟ್ಕೊಂಡಿರಬೇಕು. ಆಮೇಲೆ ತುಂಬ ಬ್ಲಡ್ ಲಾಸ್ ಆಗಿದ್ರೆ, ನಿಮ್ಮದು ಅನೀಮಿಯಾ ಥರ ಆಗಿದ್ರೆ ಹಿಮೋಗ್ಲೋಬಿನ್ ಚೆಕ್ ಮಾಡಿಸಿ. ಕಮ್ಮಿ ಇದ್ದರೆ ಫಸ್ಟ್ ಅದು ಎಲ್ಲ ನಾರ್ಮಲ್ ಬರಲಿ, ಅದಾದಮೇಲೆ ಏನು ಟೆಸ್ಟ್ ಮಾಡಿಸ್ಕೊಂಡಿಲ್ಲ, ಶುಗರು ಥೈರಾಯ್ಡು ಏನು ಚೆಕ್ ಮಾಡಿಸಿ ಅಂದರೆ ಎಲ್ಲ ಚೆಕ್ ಮಾಡಿಸಿ ಫಸ್ಟ್ ಅದೆಲ್ಲ ಆಪ್ಟಿಮೈಸ್ ಮಾಡಿಸ್ಕೊಂಡು ಆಮೇಲೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದು ಒಳ್ಳೆಯದು. ಓಕೆ, ಅಬೋಷನ್ ಆಗಬಾರ್ದು ಅಂತ ಹೇಳಿದ್ರೆ ಯಾವೆಲ್ಲ ಪ್ರಿಕಾಷನ್ಸನ್ನು ತಗೋಬೇಕು ಅಂತ? ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗು. ಪ್ರೆಗ್ನೆನ್ಸಿ ಆಗೋಕ್ಕೆ ಮುಂಚೆ ಒಂದು ಡಾಕ್ಟರ್ ವಿಸಿಟ್ ಮಾಡೋದು ಒಳ್ಳೆಯದು, ಅಂದರೆ ಪ್ಲಾನಿಂಗ್ ಮಾಡೋಕ್ಕಿಂತ ಮುಂಚೆ. ಅದೇನಾಗುತ್ತೆ, ಫಸ್ಟ್ ಆಫ್ ಆಲ್ ಏನಕ್ಕೆ ಫಸ್ಟ್ ಬೇಸಿಕ್ ಬ್ಲಡ್ ಟೆಸ್ಟ್ ಮಾಡಿಸಿ. ಅಂದರೆ ಕಪಲ್ಸ್ ಇಬ್ರು ಹೌದು. ಯಾಕಂದರೆ ಏನಾಗುತ್ತೆ ಅಂದರೆ ಫಸ್ಟ್ ಟೈಮ್ ಹೋದಾಗ ಪ್ರೆಗ್ನೆನ್ಸಿಗೆ ಗೊತ್ತಾಗುತ್ತೆ ಎಷ್ಟೊಂದು ಸಾರಿ ಕಿಡ್ನಿ ಪ್ರಾಬ್ಲಮ್ ಇರೋದು, ಥೈರಾಯ್ಡ್ ಪ್ರಾಬ್ಲಮ್ ಇರೋದು, BP ಇರೋದು. ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಆಗಿ ಬಂದಿರ್ತಾರೆ, ಅವಾಗ ಡಯಾಗ್ನೋಸ್ ಮಾಡ್ತೀವಿ. ಸೊ ಅದ್ರ ಬದಲು ಮುಂಚೆನೇ ಡಯಾಗ್ನೋಸ್ ಆಗಿದ್ರೆ ಈಸಿ ಅಲ್ಲ, ಅಬೋಷನ್ ಚಾನ್ಸು ಕಮ್ಮಿ ಆಗುತ್ತೆ, ಪ್ರೆಗ್ನೆನ್ಸಿಗೆ ಬೆಟರ್ ಆಗಿ ಪ್ರಿಪೇರ್ ಆಗಿರ್ಬೋದು. ಸೊ ಎಲ್ಲ ಕಪಲ್ಸು ಇವಾಗ ಜಾಸ್ತಿ ಆಗ್ತಾ ಇದೆ. ಎಷ್ಟೊಂದು ಜನ ಕಪಲ್ಸು ಮದುವೆ ಆಗಿರೋರು ಪ್ರೆಗ್ನೆನ್ಸಿ 5 ವರ್ಷ ಆದ್ಮೇಲೆ ಟ್ರೈ ಮಾಡ್ಬೇಕಂದ್ರೂ ಬಂದು ಎಲ್ಲ ಕನ್ಫರ್ಮ್ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ನಾರ್ಮಲ್ ಇದೆಯಾ ಅಂತ. ಹಸ್ಬೆಂಡ್ಸು ಸ್ಪರ್ಮ್ ಟೆಸ್ಟ್ ಮಾಡಿಸ್ತಾರೆ. ಸೊ ಇಟ್ಸ್ ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೀವಿ. ಸೊ ಎಲ್ಲ ಆಸ್ಪೆಕ್ಟ್ ಆಫ್ ಲೈಫಲ್ಲೂ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಡಾಕ್ಟರ್ ಹತ್ರ ಹೋಗಿ ಕೇಳಿ, ಏನಾದರೂ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾ, ಏನಾದರೂ ನಾವು ಜೆನೆಟಿಕ್ ಟೆಸ್ಟಿಂಗ್ ಮಾಡಿಸ್ಬೇಕಾ, ಫ್ಯಾಮಿಲಿ ಹಿಸ್ಟ್ರಿಲಿ ಏನಾದರೂ ಇಲ್ನೆಸ್ ಇದೆಯಾ ಎಲ್ಲ ನೋಡಿಕೊಂಡು ಜೆನೆಟಿಕ್ ಟೆಸ್ಟಿಂಗ್ ಬೇಕಂದರೆ ಹೇಳ್ತೀವಿ, ಇಲ್ಲ BP ಶುಗರ್ ಥೈರಾಯ್ಡು ಬೇಸಿಕ್ ಬ್ಲಡ್ ಟೆಸ್ಟ್ ಮಾಡಿಸಿದ್ರೇ ಎಷ್ಟೊಂದು ಗೊತ್ತಾಗ್ಬಿಡುತ್ತೆ ಹೆಲ್ದಿ ಇದೀವಾ. ಸೊ ಅದೆಲ್ಲ ಮಾಡಿಸ್ಕೊಂಡು ಆಮೇಲೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿದ್ರೆ ಆಬ್ವಿಯಸ್ಲಿ ವಿ ಆರ್ ಬೆಟರ್ ಪ್ರಿಪೇರ್ಡ್ ಫಾರ್ ಪ್ರೆಗ್ನೆನ್ಸಿ. ಅಬೋಷನ್ ರಿಸ್ಕು ಕಾಂಪ್ಲಿಕೇಶನ್ಸು ಕಮ್ಮಿ ಆಗುತ್ತೆ. ಓಕೆ ಡಾಕ್ಟರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಬೋಷನ್ ಬಗ್ಗೆ, ಅಥವಾ ಪ್ರೆಗ್ನೆಂಟ್ ವುಮೆನ್ ತಮ್ಮ ಹೆಲ್ತನ್ನು ಯಾವ ರೀತಿಯಾಗಿ ನೋಡ್ಕೋಬೇಕಾಗುತ್ತೆ ಅಂತ ಏನಾದರೂ ಟಿಪ್ಸ್ ಇದ್ದರೆ? ಹೌದು, ಸೊ ಪ್ರೆಗ್ನೆನ್ಸಿ ಈಸ್ ಅ ವೆರಿ ಪ್ರೆಷಿಯಸ್ ಆಸ್ಪೆಕ್ಟ್ ಆಫ್ ಲೈಫ್. ಅದೊಂಥರ ಎಲ್ಲರೂ ಕಾಯ್ತಾ ಇರ್ತಾರೆ, ಮೆಜಾರಿಟಿ ಮಹಿಳೆಯರು ಯಾವಾಗ ಪ್ರೆಗ್ನೆಂಟ್ ಆಗ್ತೀನಿ ಅಂತ ಕಾಯ್ತಿರ್ತಾರೆ. ಸೊ ಈ ಮಧ್ಯದಲ್ಲಿ ಅಬೋಷನ್ ಆದರೆ ಅದು ಬರೀ ಆ ಮಹಿಳೆಗೆ ಅಲ್ಲ, ಫುಲ್ ಫ್ಯಾಮಿಲಿಗೆ ಒಂಥರ ಅದು ಡಿಸಾಸ್ಟ್ರಸ್ ಸಿಚುವೇಶನ್ ಆಗುತ್ತೆ. ಸೊ ಯಾವಾಗಲೂ ಬೆಟರ್ ನಾವು ಪ್ಲ್ಯಾನ್ ಮಾಡ್ಕೊಳ್ಳೋದು ಪ್ರೆಗ್ನೆನ್ಸಿಗೆ. ಹೇಗೆ ಎಲ್ಲ ಆಸ್ಪೆಕ್ಟ್ ಆಫ್ ಲೈಫ್ನ ಪ್ಲ್ಯಾನ್ ಮಾಡ್ಕೊತೀವಿ ಈ ನಡುವೆ, ಯಾವಾಗ ಮದುವೆ ಆಗಬೇಕು, ಯಾವಾಗ ನಾವು ಕಾರ್ ತೊಗೊಬೇಕು, ಮನೆ ಕಟ್ಟಿಸ್ಬೇಕು, ಅದೇ ಥರ ಮಗುದು ಪ್ಲ್ಯಾನ್ ಮಾಡಿ ಒಂದು ಚಿಕ್ಕ ಪ್ರೀ ಕನ್ಸೆಪ್ಷನಲ್ ವಿಸಿಟ್ ಮಾಡಿ ಎಲ್ಲ ನಾರ್ಮಲ್ ಇದೆಯಾ ನೋಡಿಕೊಂಡು ಫೋಲಿಕ್ ಆ್ಯಸಿಡ್ ತೊಗೊಂಡು ಪ್ರೀ ಕನ್ಸೆಪ್ಷನಲ್ ವೈಟಮಿನ್ಸ್ ತೊಗೊಂಡು ಹೆಲ್ತ್ ಸ್ಟೆಬಿಲೈಸ್ ಮಾಡಿ ಪ್ರೆಗ್ನೆನ್ಸಿ ಮಾಡ್ಕೊಳ್ಳಿ. ಆವಾಗ ಅಬೋಷನ್ ಚಾನ್ಸಸ್ ಕೂಡ ಕಮ್ಮಿ ಆಗುತ್ತೆ. ಮತ್ತು ಪ್ರೆಗ್ನೆನ್ಸಿ ಜರ್ನಿ ಕೂಡ ಮೋರ್ ಹ್ಯಾಪಿಯರ್ ಆ್ಯಂಡ್ ಮೋರ್ ವೆಲ್ ಇನ್ಫಾರ್ಮ್ಡ್ ಆಗಿ ಇರಬಹುದು. ಆ್ಯಂಡ್ ಒನ್ ಥಿಂಗ್ ನಾವು ಮಿಸ್ ಮಾಡಿದ್ದು ಎಕ್ಸಸೈಸ್, ರೆಗ್ಯುಲರ್ ಎಕ್ಸಸೈಸ್, ಅಲ್ಲಿ ಫಿಸಿಕಲ್ ಆಕ್ಟಿವಿಟಿ. ಸೊ ಇದು ಹೆಲ್ದಿ ವೇಟ್ ಮೇಂಟೈನ್ ಮಾಡಿದ್ರೆ ಆವಾಗ
ಕೂಡ ಅಬಾರ್ಷನ್ ಚಾನ್ಸಸ್ ಕಮ್ಮಿ ಆಗುತ್ತೆ ಮತ್ತು ಪ್ರೆಗ್ನೆನ್ಸಿ ಜರ್ನಿ ವಿಲ್ ಬಿ ಪ್ಲೆಷರಬಲ್ ಆ್ಯಂಡ್ ಹೆಲ್ದಿ ಬೇಬಿ ಹೆಲ್ದಿ ಮದರ್. ಓಕೆ, ಸೊ ತಗೊಳ್ಳುವಂಥ ಫುಡ್ಡು ಚೆನ್ನಾಗಿರ್ಬೇಕಾ ಹೇಗೆ ಅಂತ? ಫುಡ್ ಇಸ್ ಎಲ್ಲ ಹೇಳ್ತೀವಲ್ಲ, ವಿ ಆರ್ ವಾಟ್ ವಿ ಈಟ್ ಅಂತ. ಸೊ ಫಸ್ಟ್ ನಾವ್ ಏನ್ ತಿಂತೀವೋ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಂಥದ್ದೇ ಫುಡ್ ತಗೋಬೇಕು ಅಂತ ಇರುತ್ತೆ ಪರ್ಟಿಕ್ಯುಲರ್? ಅವರ ರೂಟ್ ಅಲ್ಲಿ ಈಗ ಡಿಫ್ರೆಂಟ್ ರೀಜನ್ ಅಲ್ಲಿ ಡಿಫ್ರೆಂಟ್ ತರ ಫುಡ್ ಇರುತ್ತೆ, ಅದನ್ನ ತಗೊಂಡ್ರೆ ಸಾಕಾಗುತ್ತಾ? ಹೌದು, ನೋಡಿ ನಮ್ಮ ಆನ್ಸಿಸ್ಟರ್ಸ್ ಯಾರು ನೋಡ್ತಾ ಇರ್ಲಿಲ್ಲ, ಯಾರು ಕಂಪ್ಯೂಟರ್ ಇಟ್ಕೊಂಡಿರ್ಲಿಲ್ಲ, ಕೈಯಲ್ಲಿ ಫೋನ್ ಇಟ್ಕೊಂಡಿರ್ಲಿಲ್ಲ, ತೆಗ್ದು ನೋಡೋದಕ್ಕೆ, ಇನ್ಸ್ಟಾಗ್ರಾಮ್ ಇರ್ಲಿಲ್ಲ, ನಾನು ಏನು ತಿನ್ನಲಿ, ನಾನು ಏನು ತಿನ್ನೋದು ಬೇಡ ಅಂತ ನೋಡೋದಕ್ಕೆ. ಸೊ ರೀಜನಲ್ ಫುಡ್, ಹೋಮ್ ಕುಕ್ ಫುಡ್, ಲೋಕಲ್ ಫುಡ್ ಎನಿ ಡೇ ಬೆಟರ್. ನಿಮ್ಗೆ ಎಷ್ಟು ಬೇಕು ಅದನ್ನು ನೀವು ಫೈಂಡ್ ಔಟ್ ಮಾಡಿ. ತುಂಬ ಓವರ್ ಈಟಿಂಗ್ ಮಾಡಬೇಡಿ, ತುಂಬ ಸ್ವೀಟ್ಸ್ನ ಅವಾಯ್ಡ್ ಮಾಡಬೇಕು, ಶುಗರಿ ಐಟಮ್ಸು ಅಥವಾ ಡೀಪ್ ಫ್ರೈಡ್ ಐಟಮ್ಸು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಹೋಲ್ ಗ್ರೇನ್ಸ್, ಅಕ್ಕಿ, ರಾಗಿ, ಗೋಧಿ, ಆಮೇಲೆ ಮಿಲಿಟ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಡಯಟಲ್ಲಿ. ಹೋಲ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಡಯಟಲ್ಲಿ. ಎಗ್ ಇದೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಟ್ಸ್ನ ಇನ್ಕ್ಲೂಡ್ ಮಾಡಿಕೊಂಡು ಈ ಪ್ರೊಸೆಸ್ಡ್ ಫುಡ್ಸು ಈಸಿಯಾಗಿ ಹೋಗಿ ನಾವು ಚಿಪ್ಸ್ ಪ್ಯಾಕೆಟು ಇಲ್ಲ ಜ್ಯೂಸ್ ಪ್ಯಾಕೆಟು ಅವೆಲ್ಲ ಅವಾಯ್ಡ್ ಮಾಡಬೇಕು. ಸೊ ಜನರಲಿ ಪ್ರೆಗ್ನೆನ್ಸಿಗೆ ಅಲ್ಲ, ಇಟ್ಸ್ ಜಸ್ಟ್ ಫಾರ್ ದ ಹೋಲ್ ವೆಲ್ ಬೀಯಿಂಗ್ ಆಫ್ ಅಲ್ವಾ, ಎಲ್ಲ ಹೆಲ್ತ್ಗೂ ಇಂಪಾರ್ಟೆಂಟ್. ಸೊ ಮಾಡಿ, ರೆಗ್ಯುಲರ್ ಎಕ್ಸಸೈಸ್ ಮಾಡಿ. ಸೊ ಇದರಿಂದ ಲೈಫಲ್ಲಿ ಎಲ್ಲ ಬ್ಯಾಲೆನ್ಸ್ಡ್ ಇದ್ದರೆ ಪ್ರೆಗ್ನೆನ್ಸಿ ಕೂಡ ಬ್ಯಾಲೆನ್ಸ್ಡ್ ಆಗಿ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗರ್ಭಪಾತ ಯಾವ ಕಾರಣಕ್ಕೋಸ್ಕರ ಆಗುತ್ತೆ, ಅಬಾರ್ಷನ್ ಆಗಬಾರ್ದು ಅಂತ ಹೇಳಿದ್ರೆ ಅವರ ಲೈಫ್ ಸ್ಟೈಲ್ ಯಾವ ರೀತಿಯಾಗಿರಬೇಕು, ಯಾವ ಫುಡ್ ತಗೋಬೇಕು, ಫಿಸಿಕಲ್ ಆಕ್ಟಿವಿಟಿ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗರ್ಭಪಾತ ಯಾವ ಕಾರಣಕ್ಕೋಸ್ಕರ ಆಗುತ್ತೆ, ಇದಕ್ಕೆ ಕಾರಣಗಳ ಜೊತೆಗೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ, ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.